ಹಲ್ಲೆಲೂಯಾ ಹಲ್ಲೆಲೂಯಾ. ಕೈಗಳು ತಂದಿದ್ರೆ ಬಲಗೈ ಮೇಲೆ ಕೆತ್ತಬೇಕು. ಸ್ವಲ್ಪ ಗಂಟ್ಲು ಊಟ ತಿಂಡಿ ಮಾಡಿದ್ರೆ ಶಕ್ತಿ ಇದ್ರೆ ಸ್ವಲ್ಪ ಜೋರಾಗಿ ಹಲ್ಲೆಲೂಯಾ ಹೇಳಬೇಕು. ದೇವರನ್ನ ಸ್ತುತಿಸಿ ಕೊಂಡಾಡಬೇಕಲ್ವ ನಾವು. ಪ್ರಾಣಾತ್ಮ ಶರೀರವನ್ನ ದೇವರಿಗೆ ಒಪ್ಪಿಸಿಕೊಡಬೇಕು ದೇವರ ಸನ್ನಿಧಿಯಲ್ಲಿರುವಾಗ ಮಕ್ಕಳೇ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ದೇವರನ್ನ ಸ್ತುತಿಸಿ ಕೊಂಡಾಡೋದು ಅಕ್ಕಪಕ್ಕ ಇದ್ದವರಿಗೆ ಕೇಳಿಸ್ಬೇಕು. ಏನಪ್ಪ ಇವ್ರು ಏನ್ ಮಾಡ್ತಿದ್ದಾರೆ ಅಂತ ಬಂದು ಬಗ್ಗಿ ನೋಡ್ಬೇಕು, ಆಸಕ್ತಿಯಿಂದ ಒಳಗಡೆ ಬರಬೇಕು ಅಲ್ವಾ. ದೇವರ ಮಕ್ಕಳಾಗಿ ನಾವು ದೇವರನ್ನು ಸ್ತುತಿಸಿ ಕೊಂಡಾಡ್ತಾ ಇರುತ್ತೆ ಯಾವಾಗ ನೋಡಿ. ಅನಿರೀಕ್ಷಿತವಾಗಿ ಅಂದುಕೊಂಡೇ ಇಲ್ಲ ಇವತ್ತು ನಾನು ಇಂದು ಇಲ್ಲಿ ಬರ್ತೇನೆ ಇಲ್ಲಿ ಇರ್ತೇನೆ ಅಂತ. ನಮ್ಮ ಪ್ರಿಯ ಮಗ ಆತ್ಮೀಯ ಮಗ ರಾಜು ಹೇಳಿದ ಮಧ್ಯಾಹ್ನ ಫೋನ್ ಮಾಡಿ ಅಮ್ಮ ಇಲ್ಲಿದ್ದೀರ ಏನು ಅಂತೆಲ್ಲ ಕೇಳಿ ಈ ತರ ಸಾಯಂಕಾಲ ಬರೋಕ್ಕಾಗತ್ತೆ ನಮ್ಮ. ಅಯ್ಯೋ ಮಗನೇ, ನಾವು 24 ಗಂಟೆ 24/7 ದೇವರಿಗಾಗಿ ದೇವರ ಸೇವೆಗಾಗಿ ನಡೆಯುತ್ತೇವೆ. ಯಾರು ಯಾವಾಗ ಎಲ್ಲಿ ಕರೆದ್ರು ನಾವು ಟೈಮ್ ಇದೆ ನಮ್ಗೆ ಫ್ರೀ ಆಗಿದ್ದೀವಿ ಅಂದ್ರೆ ಹೋಗ್ಬಿಡ್ತೇವೆ ಅಷ್ಟೇ. ದೇವರ ಸೇವೆಯಲ್ಲೇ ಸದಾ ನಿರತರಾಗಿರ್ತೇವೆ. ಆ ರೀತಿಯಲ್ಲಿ ದೇವರು ನಮ್ಮನ್ನ ಉಪಯೋಗಿಸ್ತಾ ಇದ್ದಾನೆ. ನನ್ನ ಹೆಸರು ಪುಷ್ಪಲತಾ, ನಮ್ಮ ಐನವ್ರ ಹೆಸರು ನಾಮದೇವ್. ನಾವು ಕೂಡ ಅನ್ಯರಾಗಿದ್ದವರೇ ಒಂದು ಕಾಲಕ್ಕೆ, ಆದರೆ ಯೇಸಯ್ಯನನ್ನು ನಂಬಿದ ಮೇಲೆ ಧನ್ಯರಾಗಿದ್ದೇವೆ. ಅನ್ಯರಾದ ನಮ್ಮನ್ನ ಧನ್ಯರನ್ನಾಗಿ ಮಾಡುವ ಅದ್ಭುತ ಸ್ವರೂಪನಾದ ದೇವರು ಯೇಸು ಸ್ವಾಮಿ ಅಲ್ವಾ. ಇಲ್ಲಿ ಬಂದವರೆಲ್ಲರೂ ಅಷ್ಟೇ ಒಂದಲ್ಲ ಒಂದು ರೀತಿಯಲ್ಲಿ ದೇವರ ಅದ್ಭುತ ಕಾರ್ಯಗಳನ್ನ ಸೂಚಕ ಕಾರ್ಯಗಳನ್ನ ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತದಲ್ಲಿ ನಾವು ನೋಡಿರ್ತೇವೆ, ಅನುಭವಿಸಿರ್ತೇವೆ ಅಲ್ವಾ. ಆ ಅನುಭವದಿಂದಲೇ ನಾವಿಲ್ಲಿ ಬಂದೇವೆ, ಸುಮ್ಮನೆ ಬಂದಿಲ್ಲ ಅಲ್ವಾ. ಸುಮ್ಮನೆ ಯಾರು ಬಂದಿಲ್ಲಿ ದೇವರ ಸನ್ನಿಧಿಯಲ್ಲಿ ಕೊಡೋಕ್ಕಾಗಲ್ಲ, ಆತನ ಚಿತ್ತ ಇರಬೇಕು ಅಲ್ವಾ. ನಾನು ಕೂಡ ಒಂದು ಕಾಲಕ್ಕೆ ಅಂಧಳಾಗಿದ್ದೆ. ನಮ್ಮ ಕುಟುಂಬದಲ್ಲಿ ಮೊದಲಿಗೆ ಯೇಸು ಸ್ವಾಮಿನ ನಂಬಿದ್ದು ನಮ್ಮ ನಾಮದೇವಯ್ಯನವರು. ಆಮೇಲೆ ನಮ್ಗಿಬ್ಬರು ಗಂಡು ಮಕ್ಕಳು. ಆ ನಮ್ಮ ಮಕ್ಕಳನ್ನು ಓದೋದಕ್ಕೆ ನಾವು ಯಾಕಂದ್ರೆ ಇಬ್ಬರು ಜಾಬ್ ಮಾಡ್ತಾ ಇದ್ವಿ. ನಮ್ಮ ನಾಮದೇವಯ್ಯವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ರೀಜನಲ್ ವಿಜಿಲೆನ್ಸ್ ಮ್ಯಾನೇಜರ್ ಅಂದರೆ CID ಆಫೀಸರ್ ಥರ ಕೆಲಸ, 24 ಗಂಟೆ ಬಿಸಿ ಅವರು. ನಾನು ಸ್ಟೇಟ್ ಗೌರ್ಮೆಂಟಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೆ. ನಾನು ಕೆಲಸ ಮಾಡ್ತಾ ಇದ್ದೆ ಸ್ಟೇಟ್ ಗೌರ್ಮೆಂಟು. ಇಬ್ಬರು ಬ್ಯುಸಿ ಆಗಿದ್ವಿ. ಇಬ್ಬರು ಮಕ್ಕಳನ್ನು ಕೂಡ ಅವರಿಗೆ ಟೈಮ್ ಕೊಡೋದಕ್ಕೆ ನೋಡ್ಕೊಳ್ಳೋದಕ್ಕೆ ನಮಗೆ ಆಗ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡಿಬಿಟ್ಟು ಮಕ್ಕಳನ್ನು ಓದೋದಕ್ಕೆ ಅಂತ ಹುಬ್ಬಳ್ಳಿಯಲ್ಲಿ ಬಿಟ್ಟಿವಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ. ಅದು ಕ್ರೈಸ್ತ ಶಾಲೆ, ಕ್ರೈಸ್ತರ ಒಂದು ಮನೆಯಲ್ಲೇ ಇದ್ರು ನಮ್ಮ ಮಕ್ಕಳು. ಹಾಗಾಗಿ ಅವರು 4ನೇ ಕ್ಲಾಸಿಂದಾನೇ ಬಿಟ್ಬಿಟ್ವಿ ನಮ್ಮ ಹುಡುಗರನ್ನು ಓದಕ್ಕೆ. ಚಿಕ್ಕಂದಿನಿಂದ ಅವರು ಕೂಡ ಕ್ರೈಸ್ತರ ಪದ್ಧತಿಯಲ್ಲೇ ಪ್ರಾರ್ಥನೆಯಲ್ಲೇ ಬೆಳೆದು ಬಂದ್ಬಿಟ್ರು ನಮ್ಮಿಬ್ಬರು ಮಕ್ಕಳು. ಇನ್ನು ಉಳಿದಿದ್ದು ನಾನು ಒಬ್ಬಳೆ ಪಕ್ಕ ವಿಗ್ರಹಾರಾಧನೆ. ವಾರದಲ್ಲಿ ಎಷ್ಟು ದಿನ ವಾರದಲ್ಲಿ 7 ಅಂತ ಹೇಳೋಕ್ಕೂ ಎಷ್ಟು ನೆನಪು ಹೇಳ್ತಾರಲ್ಲಮ್ಮ. 7 ದಿನ ಅಲ್ವಾ. 5 ದಿನ ಆ ದೇವರು ಈ ದೇವರು ದೇವತೆ ಅಂದ್ಬಿಟ್ಟು ಉಪವಾಸ ಮಾಡ್ತಾ ಇದ್ದೆ. ವಾರದಲ್ಲಿ 2 ದಿನ 3 ಒಪ್ಪತ್ತು ಊಟ ಮಾಡ್ತಾ ಇದ್ದಿದ್ದು ನಾನು. ಬುಧವಾರ ಆದಿತ್ಯವಾರ, ಸಂಡೇ ವೆನ್ಸ್ಡೇ 2 ದಿನ 3 ಒಪ್ಪತ್ತು ಊಟ. ಇನ್ನು ಉಳಿದ 5 ದಿನ ದೇವರು ದೇವತೆಗಳು ಅಂತ ಪೂಜೆ ಮಾಡ್ತಾ ಇದ್ದದ್ದು ಒಂದು ಕಾಲ. ದೀಪ ದೇವರಿಗೆ ಹಚ್ಚಿದ ದೀಪ ಆರ್ತಾ ಇರಲಿಲ್ಲ. ನಂದಾದೀಪ ಅಂದ್ರೆ ಆರದೇ ಇರುವ ದೀಪ ಅಂತ ಅರ್ಥ. ನಂದಿ ಹೋಗೋದು ಅಂದ್ರೆ ಆರೋದು, ದೀಪ ಅಂದ್ರೆ ದೀಪ ಆರದೇ ಇರೋದು. ದೀಪ ಯಾವಾಗ 24 ಗಂಟೆ ಉರಿತಾ ಇರಲ್ಲ ದೇವರು ಮುಂದೆ. ಆ ರೀತಿ ಇದ್ದವಳನ್ನ ದೇವರು ಹಿಡಿದು ಬಿಟ್ಟಮ್ಮ. ದೇವರು ಹಿಡಿದ ಈಗ ನಾವು ದೇವರನ್ನ ಹಿಡ್ಕೊಂಡು ಇಡೀ ಭಾರತ ದೇಶ, ನೇಪಾಳ ದೇಶದವರೆಗೆ ದೇವರು ನಮ್ಮನ್ನು ಸೇವೆಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್, ಒರಿಸ್ಸಾ, ಮಹಾರಾಷ್ಟ್ರ ಮತ್ತು ಬಿಹಾರ್ ಇಷ್ಟು ರಾಜ್ಯಗಳಲ್ಲಿ ನಮ್ಮ ಸೇವೆ ನಡೀತಾ ಇದೆ. ನಮ್ದು AGM ಅಂತ ನಮ್ಮದೇ ಸ್ವಂತ ಸಂಸ್ಥೆ, ಅದರ ಮುಖಾಂತರ ಸೇವೆಗಳು ನಡೀತಾ ಇದ್ದೇವೆ. ಅಲ್ಲಿಂದ ಬಿಹಾರ ಹೋದ್ಮೇಲೆ ಅದು ಬಿಹಾರ ನೇಪಾಳ ದೇಶದ ಬಾರ್ಡರ್ ಏರಿಯಾ. ಅದು ಅಲ್ಲಿಂದ ನೇಪಾಳ ದೇಶಕ್ಕೂ ಕರ್ಕೊಂಡು ಹೋಗ್ಬಿಟ್ಟು ದೇವರು. ಹಳ್ಳಿಗಳದ ಸೇವೆ ನಮ್ದು ಹೆಚ್ಚು. ಸುಮಾರು 530 ಹಳ್ಳಿಗಳು ತಿರುಗಿ ನಾವು ಯೇಸು ಸ್ವಾಮಿ ಸುವಾರ್ತೆ ಸಾರಿದ್ದೇವೆ. ಈಗಲೂ ಕೂಡ ದೇವರು ನಮ್ಮನ್ನು ತಿರುಗಿಸ್ತಾನೆ ಇದ್ದಾರೆ, ನಾವು ತಿರುಗ್ತಾನೆ ಇದ್ದೀವಿ. ಸೇವೆಯಲ್ಲಿ ಆತನು ಉಪಯೋಗಿಸ್ತಾ ಇದ್ದ ನಮ್ಮ ದೇವರಿಗೆ ಸ್ತೋತ್ರ. ನಮ್ಗೆ 2 ಮಕ್ಕಳು, 2 ಇಂಜಿನಿಯರ್ಗಳೇ, ಗಂಡು ಮಕ್ಕಳು. ಒಬ್ಬನು ಫಾರಿನಲ್ಲಿದ್ದಾನೆ, ಮೊನ್ನೆ ಹೋದ ತಿಂಗಳವರೆಗೆ ಸಿಂಗಾಪುರಲ್ಲಿದ್ದ, ಈಗ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾನೆ ಡ್ಯೂಟಿ ಮೇಲೆ. ಇನ್ನೊಬ್ಬ ಮಗ ಬೆಂಗಳೂರಲ್ಲಿ ಇರ್ತಾನೆ. ಇನ್ನು ನಾವಿರೋದೇ 2 ಸೇವೆಯಲ್ಲೇ ತಿರುಗ್ತಾ ಇರೋದು, ಸೇವೆಯಲ್ಲೇ ಬಿಸಿ ನಾನು ನಮ್ಮ ಅಯ್ಯವರು. ಹೀಗಾಗಿ ದೇವರು ನಮ್ಮನ್ನು ಉಪಯೋಗಿಸ್ತಾ ಇದ್ದ ನಮ್ಮ ಆತನಿಗೆ ಸ್ತೋತ್ರ. ಯಾಕೆ ಇಷ್ಟೆಲ್ಲ ಯಾಕಾಯ್ತು?
ನನಗೆ ಇನ್ನೊಂದೇನು ಗೊತ್ತಾ, ನಾನು ಪೂಜೆ ಮಾಡ್ತಿದ್ದೆ, ಗಣ ಗಂಟೆ ಬಾರಿಸ್ಕೊಂಡು ದೀಪ ಹಚ್ಕೊಂಡು. ನಮ್ಮ ಅಯ್ಯವ್ರು ಏನಂತ ಇರಲಿಲ್ಲ, ನನ್ನ ಮಾಡಬೇಡ ಅಂತ ಇಲ್ಲ, ನಿನ್ನಿಷ್ಟ ನೀನು ಏನು ಬರ್ತದೆ ಅದು ಮಾಡು, ನನ್ನಿಷ್ಟ ನಾನು ಪ್ರೇಯರ್ ಮಾಡ್ಕೊಂಡೆ. ಅವರು ನನ್ನ ಏನಂತಿರ್ಲಿಲ್ಲ, ನಾನು ಅವ್ರಿಗೆ ಕಿರಿಕಿರಿ ಮಾಡ್ತಿದ್ದೆ, ಏನದು ಪ್ರೇಯರ್ ತಂಡ್ರಿ ಅಂತ. ಯಾವಾಗಲೂ ನಾನು ಪಾಪಿ ಏನು ಪಾಪಿ, ನೀನು ಏನು ಪಾಪ ಮಾಡಿದ್ದೀನಿ, ನಾನು ಪಾಪಿ, ತಂಡ್ರಿ ಅಂತ ಎಷ್ಟಲ್ಲ ಅಂತಾರೆ, ಪ್ರಾರ್ಥನೆ ಮಾಡ್ತಾರೆ, ಏನು ಪ್ರಾರ್ಥನೆ ಅಂತ. ಸಿಟ್ಟು ಬರೋದು ನನಗೆ, ಬೇಜಾರಾಗೋದು, ಸಿಟ್ಟು ಬರೋದು, ಬೈಕೊಳ್ಳೋದು. ಸಿನಿಮಾ ಹುಚ್ಚು ಜಾಸ್ತಿ ಇತ್ತು, ದಿನಕ್ಕೆ 2-3 ಸಿನಿಮಾ ನೋಡೋದು ಕಾಲಕ್ಕೆ ನಾನು. ಅವರು ಅವಾಗೆಲ್ಲ ಹೊಸನ್ನ ಮಿನಿಸ್ಟ್ರಿ ಗುಂಟೂರು ರೇಸನ್ನವ್ರದ್ದು ಭಾಳ ಇತ್ತು, ಮೀಟಿಂಗ್ಗಳೆಲ್ಲ ಇಡ್ತಿದ್ವಪ್ಪ. ನೆನಪಿರ್ಬೋದು ನಿಮ್ಗೆ, ನೀವು ಇಲ್ಲಿ ಇರೋರೆಲ್ಲ ಭಾಳ ಜನ ಹುಟ್ಟಿದ್ರೆ ಏನೋ ಗೊತ್ತಿಲ್ಲ. 90ರ ದಶಕದಲ್ಲಿ ವಾಡ್ಲಾ ಕಾಲೇಜ್ ಗ್ರೌಂಡು, BCC ಗ್ರೌಂಡ್ಸ್ ಕೋಟೆ ಒಳಗೆ, ಅಲ್ಲಿ ತಪ್ಪಿದ್ರೆ ಇಲ್ಲಿ ತಪ್ಪಿದ್ರಲ್ಲಿ ಮೀಟಿಂಗ್ಗಳು ಇಡ್ತಾ ಇದ್ವಿ. ಏಸನ್ನವ್ರು ಬರೋರು ಗುಂಟೂರಿಂದ. ಅವರ ಹಾಡುಗಳು ಅಂದರೆ ಭಾರಿ ಇಷ್ಟ. ಏಸನ್ನ ಕ್ಯಾಸೆಟ್ ಹಾಕೋರು, ಮನೆಯಲ್ಲಿ ಟೇಪ್ ರೆಕಾರ್ಡ್ರು, ಕಾರಲ್ಲಿ ಟೇಪ್ ರೆಕಾರ್ಡ್ರು. ಏಸನ್ನ ಕ್ಯಾಸೆಟ್ ಅವ್ರು ಹಾಕಿದ್ರೆ ನಾನು ಅದು ತೆಗೆಯೋದು, ಸಿನಿಮಾ ಹಾಡು ಹಾಕೋದು. ಅಷ್ಟು ವಿರೋಧ ಮಾಡ್ತಾ ಇದ್ದೆ ನಾನು. ನನಗೆ ಯಾವಾಗ ನಾನು ದೇವರನ್ನು ತಿಳ್ಕೊಂಡಿನೋ, ಸತ್ಯ ತಿಳ್ಕೊಂಡು ದೇವರನ್ನು ಬಂದ ಮೇಲೆ ಅವಾಗ ನನಗೆ ಅನ್ನಿಸ್ತು, ಏನು ಅನ್ನಿಸ್ತು ಅಂದರೆ, ಈ ನಮ್ಮ ಅಯ್ಯ ಇದನ್ನಲ್ಲ, ನನ್ನ ವಿರೋಧ ಮಾಡಿಲ್ಲ, ಆದ್ರೆ ಒಂದು ಕೆಲಸ ಮಾಡ್ಯಾನ ಅಂತ. ಏನು ಮಾಡಿದಾನೆ? ನನ್ನ ಸಲುವಾಗಿ, ನನ್ನ ರಕ್ಷಣೆ ಸಲುವಾಗಿ ಪ್ರಾರ್ಥನೆ ಮಾಡಿದ್ದಾರೆ ಅಲ್ವಾ? ಪ್ರಾರ್ಥನೆ ಮಾಡಿದರೆ ಅವಾಗ ತಿಳ್ಕೊಂಡೆ ನಾನು. ಪ್ರಾರ್ಥನೆ ಅರ್ಥ, ಪ್ರಾರ್ಥನೆಯ ಬಲ ತಿಳ್ಕೊಂಡ ಮೇಲೆ ಅವಾಗ ಅನ್ನಿಸ್ತು, ಓಹೋ ಈ ಮನುಷ್ಯ ನನಗೆ ಏನು ಅಂದಿಲ್ಲ. ನಾನು ಎಷ್ಟು ಕಿರಿಕಿರಿ ಮಾಡ್ತಾ ಇದ್ದೆ ಅಂದರೆ, ಒಂದ್ಸಲ ಹಿಂಗೆ ಮಾತು ಜಟಾಪಟಿ ಆಗಿ ಒಂದು ಮಾತು ಹೇಳ್ಬಿಟ್ರು ನಮ್ಮ ನಾಮದೇವಯ್ಯವರು. ಏನು ಹೇಳಿದ್ರು ಅಂದರೆ, ಬಿಟ್ರೆ ನಿನ್ನ ಬಿಡ್ತೀನಿ, ಏಸಪ್ಪನ ಬಿಡಲ್ಲ. ಓಯಮ್ಮ, ಇದೇ ಯಾರಪ್ಪ ಇದ್ದ ಏಸಪ್ಪ? ಮದುವೆ ಮಾಡ್ಕೊಂಡು ಸಂಸಾರ ಮಾಡಿ ಅವರು 2 ಮಕ್ಕಳನ್ನ ಹಾಡಿದ, ಮಕ್ಕಳನ್ನ ಬೆಳೆಸಿ ಇಷ್ಟೆಲ್ಲ ವರ್ಷ ಆದಮೇಲೆ ನನ್ನೇ ಬಿಡ್ತೀನಿ ಅಂತಾನಲ್ಲ, ಏಸಪ್ಪನ ಬಿಡಲ್ಲ ಅಂತಾನೆ. ಯಾರು ಏಸಪ್ಪ, ಏನಿದೆ ಏಸಪ್ಪನಲ್ಲಿ ಅಂತ ಅವಾಗ ನಾನು ತಿಳ್ಕೊಂಡು ಬಂದೆ ಮಕ್ಕಳ ದೇವರಲ್ಲಿ. ಬಂದ ಮೇಲೆ ಈಗ ದೇವ್ರು ನಮ್ಮನ್ನ ನಡೆಸ್ತಾ ಇದ್ದಾನೆ. ದೇವರು ಈ ಸಾಕ್ಷಿ ಹೇಳ್ತಾ ಹೋದ್ರೆ ದಿನಗಟ್ಟಲೆ ಹೇಳ್ಬೋದು, ವರ್ಷಗಟ್ಟಲೆ ಹೇಳ್ಬೋದು, ಅಷ್ಟು ಸಾಕ್ಷಿ ನಮ್ಮ ಜೀವನದಲ್ಲಿ. ಅದ್ಭುತಗಳು ಬಹಳ ಮಾಡಿದ ನಮ್ಮ ದೇವರು. ನಮ್ಮ ನಾಮದೇವಯ್ಯನವ್ರಿಗೆ 3 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ, 3 ಸಲ ಸೀರಿಯಸ್. ಒಂದ್ಸಲ ಬೆಂಗಳೂರಲ್ಲೇ ಇದ್ದೀವಿ ನಾವು, 2015ರಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು. ಯಾರು ಇಲ್ಲ, ಮಕ್ಕಳಿಬ್ಬರು ಡ್ಯೂಟಿ ಮೇಲೆ, ಒಬ್ಬರು ಸಿಂಗಾಪುರ್, ಒಬ್ಬರು ಲಂಡನ್ಗೆ ಹೋಗ್ಬಿಟ್ಟಾರೆ ಡ್ಯೂಟಿ ಮೇಲೆ, ಇಂಜಿನಿಯರ್ಗಳಿವರು. ನಾನು ನಮ್ಮ ಮನೆಯವರು ಇಬ್ಬರು ಇದ್ದೀವಿ, ಇವ್ರಿಗೆ ಸೀರಿಯಸ್. ಸರಿ, ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿದ್ದೀವಿ. ದೇವರ ಕೃಪೆಯಿಂದ ಎಲ್ಲ ಸೇವಕರ, ವಿಶ್ವಾಸಿಗಳ, ಮಕ್ಕಳ, ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಆರಾಮಾದ. ಮತ್ತೆ 2020ರಲ್ಲಿ ಆಯಿತು, ಕೊರೋನಾ ಟೈಮ್, ಭಯಂಕರ ಕೊರೋನಾ, ಮನೆಯಿಂದ ಹೊರಗೆ ಹೋಗೋ ಪರಿಸ್ಥಿತಿ ಇಲ್ಲ. ಆ ಟೈಮಲ್ಲಿ ನಮ್ಮ ಮನೆಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಹುಷಾರಿದ್ದಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಬೆಂಗಳೂರಿಗೆ ಹೋಗಿ ಬಂದ್ವಿ. ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಆಯಿತು. ಬಳ್ಳಾರಿಯಲ್ಲಿ ಇದ್ವಿ ನಾವು ಅವಾಗ. ಬಳ್ಳಾರಿಯಿಂದ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ, ಸೀರಿಯಸ್ ಆಯಿತು ಅಂತ. ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಅಲ್ಲಿ ಹೋಗಿ ತೋರಿಸ್ಕೊಂಡು ಬಂದ್ವಿ. ಮತ್ತೆ ಮೇ ತಿಂಗಳಲ್ಲಿ ತುಂಬ ಸೀರಿಯಸ್ ಆಯಿತು ಅಯ್ಯೋರಿಗೆ. ಅವಾಗ ಇಲ್ಲಿ ಬಳ್ಳಾರಿ ಹೃದಯಾಲಯ ಅಂತಿದೆ ಗಾಂಧಿನಗರಲ್ಲಿ, ಅಲ್ಲಿ ಸೇರಿಸಿದ್ವಿ. ಆ ಡಾಕ್ಟ್ರು, ಹಾರ್ಟ್ ಬಹಳ ವೀಕ್ ಆಗ್ಬಿಟ್ಟದೆ, ಹಾರ್ಟ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಾವೇನು ಮಾಡೋಕ್ಕಿಲ್ಲ, ಇದು ಟ್ರೀಟ್ಮೆಂಟ್ ಇಲ್ಲ, ನೀವು ಮನೆಗೆ ಕರ್ಕೊಂಡು ಹೋಗ್ರಿ, ಸ್ವಲ್ಪ ದಿನ ಇರಲಿ ಫ್ಯಾಮಿಲಿ ಜೊತೆ ಅಂತ ಹೇಳ್ಬಿಟ್ಟೆ ಡಾಕ್ಟರ್. ಅಯ್ಯಪ್ಪ ಇದೇನಪ್ಪ ಹೀಗೆ ಅಂತ ನಾವು ಬೆಂಗಳೂರು ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರೆ, ನಾನು ಇದೀನಲ್ಲಮ್ಮ ಕರ್ಕೊಂಬರ್ರಿ ಅಂತ. ಆ ಡಾಕ್ಟರ್ ಹೇಳಿದ ಆ ಒಂದು ಮಾತು ನಿಜವಾಗಲೂ ಯೇಸು ಸ್ವಾಮಿನೇ ಮಾತಾಡೋಂಗಾಯ್ತು ನನಗೆ. ಆಗಲೂ ಅಷ್ಟೇ, ಮಕ್ಕಳು ಯಾರಿಲ್ಲ, ನಾನೊಬ್ಬಳೇ ಇರೋದು, ಅಡ್ಮಿಟ್ ಮಾಡಿದ್ದೀನಿ, ನಾನೊಬ್ಬಳೇ ಇದ್ದೀನಿ. ಈ ವಿಷಯ ಗೊತ್ತಾದ್ರೆ ಏನಾಗಬೇಡ ಅಂತಲೇ. ಸರಿ, ಅವಾಗ ಮತ್ತೆ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋದ್ವಿ. ನಮ್ಮ ತವ್ರ ಮನೆ ರಾಯಚೂರು, ತಮ್ಮವರಿದ್ದಾರೆ 3 ಜನ, 2 ತಮ್ಮವರು ರಾಯಚೂರಲ್ಲೇ ಇದ್ದರು. ನಾವು ಗೌರ್ಮೆಂಟ್ ಆಫೀಸರ್ ನಮ್ಮ ತಮ್ಮ ಪರ್ಮಿಷನ್ ತೊಗೊಂಡು, ಅವಾಗ ಎಲ್ಲಿ ಊರಿಂದ ಊರಿಗೆ ಹೋಗೋಂಗಿಲ್ಲ, ಮನೆ ಬಿಟ್ಟು ಹೊರಗೆ ಹೋಗೋಂಗಿಲ್ಲ, ಜಿಲ್ಲಾದಿಂದ ಜಿಲ್ಲಾಗೆ ಹೋಗೋಂಗಿಲ್ಲ, ಅಂಥ ಪರಿಸ್ಥಿತಿ. ಹೋಗ್ಬೇಕಂದ್ರೆ ಪರ್ಮಿಷನ್ ತೊಗೋಬೇಕು ಗೌರ್ಮೆಂಟಿಂದ, ಅದು ಕಾರಲ್ಲಿ ಇಬ್ಬರೇ, ಒಂದು ಕಾರ್ ಇದ್ರೆ ಕೂಡ ಇಬ್ಬರೇ ಕೊಡ್ಬೇಕಾದ್ರೆ ಅಂಥ ಪರಿಸ್ಥಿತಿ ಇತ್ತು ಅವಾಗ. ಆ ಸಮಯದಲ್ಲಿ ರಾಯಚೂರಿಂದ ನಮ್ಮ ತಮ್ಮವರಿಬ್ಬರು ಬಂದರು. ಬೆಂಗಳೂರಲ್ಲಿ ನಮ್ಮ 2ನೇ ಮಗ ಮತ್ತು ನಮ್ಮ 2ನೇ ತಮ್ಮ ಇರ್ತಾ ಇದ್ದ, ಅವರಿಬ್ಬರು ಅಲ್ಲಿಂದ ಕಾರು ಪರ್ಮಿಷನ್ ತಗೊಂಡ್ಬಂದರು. ಇದು ಅಡ್ಮಿಟ್ ಮಾಡಿವಿ. ಡಾಕ್ಟ್ರಿಗೆ ಹೇಳ್ತಾ ಇದ್ದಾರೆ ಏನು ಮಾಡೋದು. ರಾತ್ರಿ ಬಂದರು, ರಾತ್ರಿ ಎಲ್ಲರೂ ಕೂತ್ಕೊಂಡು ಮಾತಾಡಿ ಡಿಸೈಡ್ ಮಾಡಿ, ಅಕ್ಕ ಇಲ್ಲಿರೋದು ಬೇಡ, ನಾನು ಡಿಸ್ಚಾರ್ಜ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗ್ಬಿಡೋಣ. ಬೆಂಗಳೂರು ಡಾಕ್ಟ್ರು ಬಾ ಅಂತಾರಲ್ಲ, ಹೋಗೋಣ ನಡಿ. ಅವಾಗ ಮತ್ತೆ ಆಂಬುಲೆನ್ಸ್ ಮಾಡ್ಕೊಂಡು ಮತ್ತೆ ಹೋದ್ವಿ. ಕೊರೋನಾ ಸಮಯ ಬೇಗ ಹೋದ ತಕ್ಷಣ ಒಳಗೂ ತಗೊಳ್ತಾ ಇಲ್ಲ, ಅವ್ರು ಎಲ್ಲರೂ ಹೊರಗೆ ರೋಡಿಗೆ ಇದೀವಿ ನಾವು. ಬೆಂಗಳೂರು ಮಲ್ಯ ಹಾಸ್ಪಿಟ್ಲ್ ಅಂತ ಫೇಮಸ್ಸು, ಅಲ್ಲೇ ನಾವು ಯಾವಾಗಲೂ ಟ್ರೀಟ್ಮೆಂಟ್ ತೊಗೊಳ್ಳೋದು, ಪ್ರೈವೇಟ್ ಹಾಸ್ಪಿಟ್ಲು.
ಅಲ್ಲಿ ಹೋದ್ಮೇಲೆ ಕೊರೋನಾ ಟೆಸ್ಟ್ ಮಾಡಿ ಅವಾಗ ಅಯ್ಯವ್ರು ಒಂದೇ ಒಳಗೆ ತಗೊಂಡಿರೋದು, ನಮ್ಮನ್ನು ಯಾರನ್ನು ಕರ್ಕೊಂಡಿಲ್ಲ ಒಳಗೆ ತಗೊಂಡೋಗಿ ಅಡ್ಮಿಟ್. ಯಾಕಂದ್ರೆ ಫೋನ್ ಮಾಡಿದ್ದೀವಲ್ಲ ನಾವು ಮೊದಲೇ ಬರ್ತಾ ಇದೀವಂತೆ ಡಾಕ್ಟರ್ಗೆ, ಎಲ್ಲ ವ್ಯವಸ್ಥೆ ಮಾಡಿದ್ರು, ಅವರು ಅಡ್ಮಿಟ್ ಮಾಡ್ಕೊಂಡ್ರು. ನೋಡಮ್ಮ 2020ರಲ್ಲಿ ಏನೂ ಆಗಲ್ಲ, ಮನೆಗೆ ಕರ್ಕೊಂಡು ಹೋಗಿ ಅಂತ ಬಳ್ಳಾರಿ ಡಾಕ್ಟರ್ ಹೇಳಿದ್ರೆ, ಬೆಂಗಳೂರು ಡಾಕ್ಟರ್ ಟ್ರೀಟ್ಮೆಂಟು ಎಲ್ಲರ ಪ್ರಾರ್ಥನೆಯಿಂದ ಅಯ್ಯವ್ರು ಬದುಕುಳಿದ್ರು. ಈಗ 24 ಎಲ್ಲ ಯಾಕಾಯ್ತು ಇದೆಲ್ಲ? ಹೇಗೆ? ಪ್ರಾರ್ಥನೆಯಿಂದ ಮಕ್ಕಳು. ಡಾಕ್ಟರ್ಗೆ ಚಿಕಿತ್ಸೆ ಕೊಡ್ತಾರೆ, ಆದ್ರೆ ಡಾಕ್ಟರ್ ಕೊಡೋ ಟ್ರೀಟ್ಮೆಂಟ್ ಆಗಲಿ, ನಾವು ತೆಗೆದುಕೊಳ್ಳೋ ಔಷಧಿಗಳಾಗಲಿ ಕೆಲಸ ಮಾಡಬೇಕು ಅಂದ್ರೆ ದೇವರ ಕೃಪೆ ಇರಬೇಕು. ದೇವರ ಆಶೀರ್ವಾದ, ದೇವರ ಕೃಪೆ ಇದ್ದರೇನೆ ನಾವು ತಿನ್ನೋ ಆಹಾರವಾಗಲಿ, ನಾವು ಕುಡಿಯುವ ನೀರಾಗಲಿ, ನಾವು ತೆಗೆದುಕೊಳ್ಳುವ ಔಷಧಿ ಆಗಲಿ ಕೆಲಸ ಮಾಡೋದು ದೇಹದಲ್ಲಿ. ಅರ್ಥ ಆಯ್ತಮ್ಮ? ಆಸ್ಪತ್ರೆಗೆ ಹೋದ್ರೆ ಆಯ್ತು, ಅಷ್ಟು ಖರ್ಚು ಮಾಡಿವಿ, ಇಷ್ಟು ಖರ್ಚು ಮಾಡಿವಿ. ನೋಡಿ, ಕೊರೋನಾ ಸಮಯದಲ್ಲಿ ಒಂದು 2-3 ಕೇಸ್ ಕೇಳಿದೆ ನಾನು. ಒಬ್ರು 10 ಲಕ್ಷ ಖರ್ಚು ಮಾಡಿದ್ರಂತೆ, ಬದುಕುಳಿದಿಲ್ಲ. ಇನ್ನೊಬ್ರು 15 ಲಕ್ಷ ಖರ್ಚು ಮಾಡಿದ್ರಂತೆ, ಬದುಕಿಲ್ಲ, ಹೋಗ್ಬಿಟ್ಟ ಆಶ್ರಮ. ರಾಯಚೂರಲ್ಲಿ ನಮ್ಮ ದೊಡ್ಡ ತಮ್ಮನ ಫ್ರೆಂಡ್ ಒಬ್ಬ ದೊಡ್ಡ ಶ್ರೀಮಂತರು, ಅವರು ಕೊರೋನಾ ಬಂತಂತೆ, ರಾಯಚೂರಿಂದ ಹೈದರಾಬಾದ್ ತಗೊಂಡೋಗಿ, ರಾಯಚೂರಿಗೆ ಹೈದರಾಬಾದ್ ಹತ್ರ ಆಗುತ್ತೆ, ಅಲ್ಲಿ ತಗೊಂಡು ಹೋಗಿ 25 ಲಕ್ಷ ಖರ್ಚು ಮಾಡಿದ್ರಂತವ್ರು, ಆದ್ರೂ ಉಳಿದಿಲ್ಲ. ನಾವು ಮಾಡಿರೋದು ಸ್ವಲ್ಪ ಲಕ್ಷಗಟ್ಟಲೆ ಖರ್ಚು, ಆದ್ರೆ ನಾವು ಮಾಡಿದ್ದು ಏನು ಅಂದ್ರೆ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಮಕ್ಕಳೇ. ಆ ಪ್ರಾರ್ಥನೆಯಿಂದ ನಮ್ಮ ನಾಮದೇವಯ್ಯನವರು ಉಳ್ಕೊಂಡು ಬಂದರು. ಮತ್ತೆ ಬಂದಿದ್ದೇವೆ, ಮತ್ತೆ ಸೇವೆಯಿಂದ ಹೋಗ್ತಾ ಇದ್ದೇವೆ. ಮತ್ತೆ 2022ರಲ್ಲಿ ಮತ್ತೆ ಒಂದ್ಸಲ ಸೀರಿಯಸ್ ಆಗಿತ್ತು, 3ನೇ ಸಲ ಹಾರ್ಟ್ ಅಟ್ಯಾಕ್. 2015, 2020, 2022 ಆಗಲೂ ಸೀರಿಯಸ್ ಆಯ್ತು. ಬಳ್ಳಾರಿಯಲ್ಲೇ ಇದ್ವಿ, ಮತ್ತೆ ಇಲ್ಲಿಂದ ಆಂಬುಲೆನ್ಸಲ್ಲೇ ಕರ್ಕೊಂಡು ಹೋಗಿದ್ದು ಮೈಯವರು. ದೇವರು ಕಾಪಾಡಿದ ಮಕ್ಕಳ ಇನ್ನು ನಮ್ಮನ್ನು ಸೇವೆಯಲ್ಲಿ ಉಪಯೋಗಿಸ್ತಾ ಇದ್ದಾರೆ. ನನಗೀಗ 66 ವರ್ಷ, ನಮ್ಮ ಅಯ್ಯವರಿಗೆ 74 ವರ್ಷ, ಬರೋ ವರ್ಷ 75 ಆಗುತ್ತೆ. ಇಷ್ಟು ವರ್ಷಗಳಿದ್ರೂ ಈ ಇಳಿ ವಯಸ್ಸಿನಲ್ಲಿ ಕೂಡ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಯಾಕೆ ಅಂದರೆ ನಮ್ಮ ದೇವರು ಸರ್ವಶಕ್ತನು, ಸರ್ವೋನ್ನತನು, ಸರ್ವಾಧಿಕಾರಿ, ಆರೋಗ್ಯದಾಯಕ. ಡಾಕ್ಟರ್ಗೆ ಬರುವ ಡಾಕ್ಟರ್ ನಮ್ಮ ದೇವರು. ಅದಕ್ಕೆ ನಮ್ಮನ್ನ ಇನ್ನೂ ಕೂಡ ಸಜೀವರ ಲೆಕ್ಕದಲ್ಲಿಟ್ಟು ಬದುಕಿಸಿಟ್ಟು ಉಸಿರು ಕೊಟ್ಟು ನಡೆಸ್ತಾ ಇದ್ದಾರೆ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಮಕ್ಕಳೇ. ಇದು ನಮ್ಮ ಸ್ವಂತ ಸಾಕ್ಷಿ, ಇನ್ನು ಬೇಕಾದಷ್ಟಿದೆ. ಮತ್ತೆ ಮುಂದೆ ಯಾವಾಗಾದ್ರೂ ಬಂದರೆ ಹೇಳೋಣ. ಸಾಕ್ಷಿಗಳೇ ಸಾಕ್ಷಿಗಳು ನಮ್ಮ ಜೀವನದಲ್ಲಿ. ನಮ್ಮ ಅಯ್ಯವ್ರದ್ದು ಸಾಕ್ಷಿ, ನಂದು ಸಾಕ್ಷಿ. 2020ರಲ್ಲಿ ವರ್ಷ ಎಲ್ಲ ನಮ್ಮ ಅಯ್ಯವ್ರಿಗೆ ಸೀರಿಯಸ್ ಆಗಿ ನಾವೆಲ್ಲಿ ಹೋಗಿಲ್ಲ. ರಾಯಚೂರಿಗೆ ನಮ್ಮ ತವ್ರ ಮನೆಗೆ ಹೋಗಿ ನಮ್ಮ ತಮ್ಮವ್ರು ನೋಡ್ಕೊಂಡ್ರೆ, ನೀವೆಲ್ಲಿ ಹೋಗ್ಬೇಡ್ರಿ, ಇಬ್ಬರು ಆರಾಮಿಲ್ಲ, ಬೆಂಗಳೂರಲ್ಲಿದ್ದರು ಇಬ್ಬರು ಇರ್ಬೇಕು, ಬಳ್ಳಾರಿಯಲ್ಲಿ ಇದ್ರು ಇಬ್ಬರು ಇರ್ಬೇಕು, ಮನೆ ಬಿಟ್ಟು ಹೊರಗೆ ಹೋಗೋ ಹೋಗಿಲ್ಲ, ಬೇಡ ನಮ್ಮಲ್ಲಿದೆ ಅಂತ ಅವರು ಬೆಂಗಳೂರಿಂದ ಹಾಸ್ಪಿಟಲಲ್ಲಿ ಡಿಸ್ಚಾರ್ಜ್ ಮಾಡಿಕೊಡ್ಲೆ ಸೀದಾ ಕಾರ್ ತಂದು ರಾಯಚೂರಿಗೆ ಕರ್ಕೊಂಡು ಹೋದ್ರು ನಮ್ಮ ತಮ್ಮವ್ರು. ಅಲ್ಲೇ ಅವ್ರು ಇಟ್ಕೊಂಡು ನೋಡ್ತಾರೆ. ವರ್ಷ ಪೂರ್ತಿ ಡಿಸೆಂಬರ್ ತಿಂಗಳು ಬಂತು. ಡಿಸೆಂಬರ್ 1ನೇ ತಾರೀಕು ಒಬ್ರು ನಮ್ಮ ಬಂಧುಗಳ ಮನೆಗೆ ಹೋಗಿದ್ದೆ, ರಿಲೇಟಿವ್ಸ್ ಮನೆಗೆ ಹೋಗಿ ಬಂದೆ ಸಾಯಂಕಾಲ. ಇದ್ದಕ್ಕಿದ್ದಾಗೆ ನಂದು ಬಾಯಿ ಮುಖ ಸೊಟ್ಟಾದಂಗೆ ಆಗ್ಬಿಡ್ತಮ್ಮ, ಸಡನ್ ಆಗಿ. ಅದು ಯಾಕೆ ಗೊತ್ತಿಲ್ಲ. ಆಮೇಲೆ ನಮ್ಮ ತಮ್ಮ ಬಂದ, ಕೊರೋನಾ ಡ್ಯೂಟಿ ಹಾಕಿದ್ರೆ ನಮ್ಮ ತಮ್ಮನಿಗೆ ಅವನು ಯಾವಾಗೋ ಬೆಳಗ್ಗೆ ಹೋದ್ರೆ ರಾತ್ರಿ ಯಾವಾಗೋ ಬರೋದು 11-12 ಗಂಟೆಗೆ. ಆದರೆ ದೇವರ ಕೃಪೆಯಿಂದ ಅವತ್ತಿನ ದಿನ ಸಾಯಂಕಾಲ 7ವರೆಗೆ ಬಂದ್ಬಿಟ್ಟ. ಅವ್ನು ಬರೋದೇ ಕಾಯ್ತಾ ಇದ್ದೆ ನಾನು. ಹೇಳ್ಬೇಕು, ನಮ್ಮ ಮನೆಯವ್ರಿಗೆ ಹೇಳಿಲ್ಲ, ಅವರೇ ಹಾರ್ಟ್ ಪೇಷಂಟ್. ಮತ್ತು ನನಗೆ ಈಗ ಆಗಿ ನೀರು ಕುಡಿದ್ರೆ ಹೆಂಗೆ ಗೊತ್ತಾಯ್ತು ಅಂದ್ರೆ, ನೀರು ಕುಡಿದ್ರೆ ನೀರು ಸೀದಾ ಒಳಗೆ ಹೋಗ್ತಾ ಇಲ್ಲ, ಹೊರಗೆ ಬೀಳ್ತಾ ಇದೆ. ಯಾಕೆ ಹಿಂಗೆ ಆಗ್ತಾ ಇದೆ? ನನಗೆ ಆಶ್ಚರ್ಯ ಆಗ್ಬಿಡ್ತು. ಆಮೇಲೆ ನಮ್ಮ ತಮ್ಮ ಬಂದ್ಮೇಲೆ ಹೇಳಿದ್ರೆ, ಡಾಕ್ಟರ್ ಹತ್ರ ಯಾರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ, ನೋಡ್ಕೊಂಡು ಬರ್ತೀವಿ ಅಂತ ಹೇಳಿ ನಮ್ಮ ಅಯ್ಯವರಿಗೆ ನನ್ನ ಕರ್ಕೊಂಡು ಹೋದ್ರು ನಮ್ಮ ತಮ್ಮವರು. ಹೋಗಿ ನೋಡಿದ್ರೆ ಕೆಲವು ಇಂಜೆಕ್ಷನ್ ಹಾಕಿದ್ರು, ಟ್ಯಾಬ್ಲೆಟ್ಸ್ ಕೊಟ್ಟರು. ಬೆಳಗಾಯ್ತು. ಬೆಳಗಾದ್ಮೇಲೆ ಮತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಸೊಟ್ಟಾದಂಗೆ ಆಗ್ಬಿಟ್ಟು ಈ ಕಡೆ ಮುಖ, ಬಾಯಿ. ಅಯ್ಯೋ ಏನೋ ಹಿಂಗಾಗ್ತಾ ಇದೆ, ಜುಮ್ ಅಂತ ಇದೆ, ಒಂಥರ ಆಗ್ತಾ ಇದೆಯಪ್ಪ ಅಂತ ಹೇಳಿದ್ರು ತಮ್ಮಗೆ. ನಡಿಯಕ್ಕ ಹೋಗೋಣ ಚೆಕಪ್ಗೆ ಅಂತ ಮತ್ತೆ ಹಾಸ್ಪಿಟ್ಲಿಗೆ ಹೋದ್ರೆ ತಕ್ಷಣ ಅಡ್ಮಿಟ್ ಮಾಡ್ಕೊಂಡ್ಬಿಟ್ರು. ಪೂರ್ತಿ ಸೊಟ್ಟಾಗ್ಬಿಡ್ತು ಮುಖ, ಮಾತಾಡೋಕ್ಕಾಗ್ತಿಲ್ಲ, ಬಾಯಿ ತೆರೆಯೋಕ್ಕಾಗ್ತಿಲ್ಲ, ಏನಿಲ್ಲ, ಅಂಥ ಪರಿಸ್ಥಿತಿ. ಟ್ರೀಟ್ಮೆಂಟು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರು. ಸುಮಾರು 10 ದಿನ, ದಿನಾ 3-4-20 ಇಂಜೆಕ್ಷನ್ಗಳು, ಮೆಡಿಸಿನ್ಗಳು ಎಲ್ಲ ನಡೀತಾ ಇತ್ತು. ಆಮೇಲೆ ಪ್ರಾರ್ಥನೆ, ವಿಜ್ಞಾಪನೆ ಎಲ್ಲ ಕಡೆ ಹೇಳಿದ್ವಿ ನಮ್ಮವರಿಗೆಲ್ಲ. ಎಲ್ಲರೂ ಪ್ರಾರ್ಥನೆ ಮಾಡಿದ್ರು. ಮತ್ತು ದೇವರು ಕೊಟ್ಟು ನಾನು ಹಾಸಿಗೆಯಲ್ಲಿ ಬಿದ್ದಿದ್ದೆ, ಮಾತಾಡೋಕೆ ಬರಲ್ಲ. ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರೋದು, ಅಪ್ಪ ಏಸಪ್ಪ, ನೀನು ನನ್ನ ಸ್ವಸ್ಥಗೊಳಿಸಿದರೆ, ನನ್ನ ಎಪ್ಪಿಸಿದರೆ, ನನ್ನ ಬಾಯಿ ನೆಟ್ಟಗೆ ಮಾಡಿದರೆ,
ಸೊಟ್ಟಗಾಗಿರೋ ಬಾಯಿ ನೆಟ್ಟಗಾಗಿ ನಾನು ಮಾತನಾಡುವಂತೆ ಮಾಡಿದರೆ ನಾನು ಮಾತನಾಡೋದು ನಿನ್ನ ಮಾತುಗಳೇ ಸ್ವಾಮಿ. ನಿನ್ನ ಸೇವೆಯಲ್ಲೇ ಇರ್ತೇನಪ್ಪ, ನೀನು ನನ್ನನ್ನು ನಿನ್ನ ಸೇವೆಗೆ ಉಪಯೋಗಿಸ್ಕೊಳ್ಳೋದಾದ್ರೆ ನನ್ನನ್ನು ಎಬ್ಬಿಸು, ಮಾತನಾಡುವಂತೆ ಮಾಡು ಅಂತ ಕೇಳ್ಕೊಳ್ತಾ ಇದ್ದೆ. ದೇವರ ಕೃಪೆಯಿಂದ ದೇವರು ಸ್ವಸ್ಥಗೊಳಿಸಿದಮ್ಮ. ಮತ್ತೆ ದೇವರ ಸೇವೆಯಿಂದ ನಾವು ಹೋಗ್ತಾ ಇದ್ದೇವೆ. 34 ವರ್ಷ ನಮ್ಮ ಸೇವೆ. 34 ವರ್ಷದ ಸೇವೆಯಲ್ಲಿ ಯಾವ ವರ್ಷಕ್ಕೊಂದ್ಸಲ ನಾವು ದೀಕ್ಷಾ ಸ್ನಾನಗಳು ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಅಥವಾ ನ್ಯೂ ಇಯರ್ ಸಮಯದಲ್ಲಿ ತಗೊಳ್ತಾರೆ. ಆವಾಗ ಅಂದ್ರೆ 2020 ಕೊರೋನಾ ಇತ್ತಲ್ವಾ, ಚರ್ಚ್ಗಳೆಲ್ಲ ಏನಿಲ್ಲ. ಆದ್ರೂ ನಾವು ಸುಮ್ಮನೆ ಇಲ್ಲ, ಮೊಬೈಲಲ್ಲಿ ಜೂಮ್ ಪ್ರೇಯರ್ಗಳು ಮಾಡಿ ಎಲ್ಲಾ ಹಳ್ಳಿಗಳವ್ರು ಯಾರ್ಯಾರ ಹತ್ರ ದೊಡ್ಡ ಸ್ಮಾರ್ಟ್ ಫೋನ್ ಇದೆಯೋ ಜೂಮ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ರು. ಎಲ್ಲ ಹಳ್ಳಿಗಳವರು ಸೇರಿ ಪ್ರತಿದಿನ ಜೂಮ್ ಪ್ರೇಯರ್ ನಡೆಸಿದೀವಿ ನಾವು. ಸುಮ್ಮನೆ ಇಲ್ಲ, ಯಾಕಂದ್ರೆ ಬಿಟ್ಟರೆ ಹಾಳಾಗೋಗ್ತಾರೆ, ಬಿದ್ದೋಗ್ತಾರಲ್ಲ. ಪ್ರೇಯರ್ ಇಲ್ಲ ಅಂದ್ರೆ ಆತ್ಮಗಳು, ಕುರಿಗಳು ಕಾಯ್ಬೇಕಲ್ಲ. ಕುರಿಗಳಿಗೆ ಮೇವಿಲ್ಲ ಅಂದ್ರೆ ಹೆಂಗೆ? ನಿಮಗೆ ದೇವರ ಮಕ್ಕಳಿಗೆ ಏನ್ ಬೇಕು? ಆತ್ಮೀಯ ಆಹಾರ ಬೇಕು, ವಾಕ್ಯ ಬೇಕಲ್ವಾ? ಪ್ರಾರ್ಥನೆ ಬೇಕು, ವಾಕ್ಯ ಬೇಕು. ವಾಕ್ಯದ ನಡೆಸ್ತಾ ಇದ್ದೀವಮ್ಮ. ಆಮೇಲೆ 2020ರಲ್ಲಿ ಕೊನೆಗೆ ಡಿಸೆಂಬರ್ 30ಕ್ಕೆ ನಾವು ಬಂದಿವಿ ರಾಯಚೂರಿಂದ. ಆರಾಮಾಯ್ತು, ಹೋಗ್ತೀವಪ್ಪ ಅಂತೇಳಿ ನಮ್ಮ ತಮ್ಮರಿಗೆ ಇಲ್ಲ ರೆಸ್ಟ್ ತಗೊಳ್ರೆ, ಇಲ್ಲ ಪರವಾಗಿಲ್ಲ, ನಾವು ಹೋಗ್ತೀವಿ, ನಾವು ಸೇವೆಗೆ ಹೋಗ್ಬೇಕು. ಇಲ್ಲೆಲ್ಲ ಕಾಯ್ತಾ ಇದ್ದಾರೆ. ಸ್ಟಾರ್ಟ್ ಆಯ್ತು ಚರ್ಚ್ಗಳು ಅವಾಗ, ಕೊನೆಗೆ ವರ್ಷದ ಕೊನೆಗೆ. ಅವಾಗ ಡಿಸೆಂಬರ್ 30ಕ್ಕೆ ಬಂದ್ರೆ ಡಿಸೆಂಬರ್ 31, 1ನೇ ತಾರೀಕು, 2ನೇ ತಾರೀಕು 3 ದಿನ 3 ಕಡೆ ನಮ್ಮ ಹಳ್ಳಿ ಸೇವೆಯಲ್ಲಿ ಕಂಟಿನ್ಯೂ ಬ್ಯಾಪ್ಟಿಸಮ್. ಹಲ್ಲೆಲೂಯಾ. ವರ್ಷ ಎಲ್ಲ ಸೇವೆ ನಡೆದಿಲ್ಲ, ಆದರೂ ದೀಕ್ಷಾ ಸ್ನಾನ ಕಾರ್ಯಕ್ರಮ ನಮ್ಮ ಸೇವಾ ಜೀವಿತದಲ್ಲೇ 3 ದಿನ ಕಂಟಿನ್ಯೂ ದೀಕ್ಷಾ ಸ್ನಾನ ಕೊಟ್ಟಿವಿ. ದೇವರು ಅದ್ಭುತವಾಗಿ ಉಪಯೋಗಿಸಿದಮ್ಮ. ಮರಣದ ಹಾಸಿಗೆ ನೇಪಿಸಿದ. ಕೀರ್ತನೆ ನೋಡ್ತೀವಲ್ಲ 91ರಲ್ಲಿ, ಮರಣಕರ ವ್ಯಾಧಿಯಿಂದಲೂ ಬೇಟೆಗಾರನ ಬಲೆಯಿಂದಲೂ ತಪ್ಪಿಸ್ತಾನೆ ಅಂತ ಇದೆ ವಾಕ್ಯ. ಆ ವಾಕ್ಯ 91ನೇ ಕೀರ್ತನೆ ಏನಿದೆಯಲ್ಲ ಮಕ್ಕಳೇ, ಪ್ರತಿ ಮಾತು ನಮ್ಮ ಜೀವನದಲ್ಲಿ ನೆರವೇರಿದೆ. ಹಲ್ಲೆಲೂಯಾ. ಪ್ರತಿ ಮಾತು ನಮ್ಮನ್ನು ಹೋಗುವಾಗ ಬರುವಾಗ ಕಾಪಾಡಿದಾನೆ ಅಂತ, ನಮ್ಮನ್ನು ಎಬ್ಬಿಸಿದಾನೆ. ನಮಗೆ ಎಷ್ಟೇ ರೋಗಗಳು, ಬಾಧೆಗಳು, ಚಿಂತೆಗಳು, ನಿಂದೆಗಳು ಬಂದರೂ ಕೂಡ ಸ್ಥಿರವಾಗಿ ನಮ್ಮನ್ನು ನಿಲ್ಲಿಸಿದ ದೇವರು. ಹಲ್ಲೆಲೂಯಾ. ಈ ಒಂದು ವಾಕ್ಯ ನೋಡ್ಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 15 ಮತ್ತು 14. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು. ಮತ್ತು ಆಮೆನ್. ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಆಸಕ್ತಿಯುಳ್ಳ ವಿಜ್ಞಾಪನೆಯು. ಎರಡು ವಾಕ್ಯ, ಎರಡು ಮಾತು ಬಹಳ ಮುಖ್ಯಮ್ಮ. 15ರಲ್ಲಿ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ಎಬ್ಬಿಸುವುದು. 16ರಲ್ಲಿ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ವಿಜ್ಞಾಪನೆಯಲ್ಲಿ ಬಲವಿದೆ. ಹಲ್ಲೆಲೂಯಾ. ಕಣ್ಣು ಮುಚ್ಕೊಳ್ಳಿ, ಒಂದು ನಿಮಿಷ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಂ ದೇವ. ಸ್ವಾಮಿ ಅಪ್ಪ, ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿಯಾದ ದೇವ, ದೇವಾದಿ ದೇವನೇ, ರಾಜಾದಿರಾಜನೇ, ಅದ್ಭುತ ಸ್ವರೂಪನೇ, ಆಶ್ಚರ್ಯಕರನೇ, ನಂಬಿಗಸ್ತನಾದ ದೇವರೇ, ನಂಬಿದವರ ಕೈ ಬಿಡಲಾರದ ದೇವರೇ, ನಿನಗೆ ಸ್ತೋತ್ರಪ್ಪ. ವಿಶೇಷವಾಗಿ ಈ ಸಂಜೆಕಾಲ ಸಮಯದಲ್ಲಿ ಅಪ್ಪ ನಿನ್ನ ಪಾದ ಸನ್ನಿಧಿಯನ್ನು ಸೇರಿ ಈ ಒಂದು ಜನತಾ ನಗರ ಕಾಲೋನಿಯಲ್ಲಿ ಸ್ವಾಮಿ ದೇವ, ಕಿಂಗ್ ಆಫ್ ಕಿಂಗ್ ಸಭೆಯಲ್ಲಿ ನೀನ ದಾಸಳಾದ ನನ್ನನ್ನು ಅಪ್ಪ ನೀನು ಕರೆತಂದಿದ್ದೀಯಪ್ಪ, ನಿನಗೆ ಸ್ತೋತ್ರ ಅಪ್ಪ. ನನ್ನನ್ನು ಮರೆ ಮಾಡಿಕೊಂಡು ನೀನೇ ಮಾತನಾಡಬೇಕೆಂಬುದಾಗಿ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೇನಪ್ಪ. ಈ ಜನತಾ ನಗರದಲ್ಲಿರುವಂತಹ ಪ್ರತಿ ಕುಟುಂಬ, ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿ, ವಿದ್ಯಾಭ್ಯಾಸಕ್ಕಾಗಿ, ಯೌವನ ಕಾಲದಲ್ಲಿರುವ ಮಕ್ಕಳಿಗೆ ವಿವಾಹಕ್ಕಾಗಿ, ಅಪ್ಪ ತಂದೆ ಉದ್ಯೋಗಕ್ಕಾಗಿ, ಶಾಂತಿಗಾಗಿ, ಸಮಾಧಾನಕ್ಕಾಗಿ, ಅಪ್ಪ ಅನಾರೋಗ್ಯದಲ್ಲಿರುವ ಪ್ರತಿ ರೋಗಿಗೆ ಸ್ವಸ್ಥತೆ ನೀಡಬೇಕೆಂಬುದಾಗಿ ಅಪ್ಪ, ವಿಶೇಷವಾಗಿ ವಿವಾಹವಾದ ಮಕ್ಕಳು ಯಾರಾದರೂ ಇರುವುದಾದರೆ ಸಂತಾನ ಇಲ್ಲದವರಿಗೆ ಸಂತಾನ ದಯಪಾಲಿಸಿರಿ. ಕಷ್ಟ ನಷ್ಟದಲ್ಲಿರುವವರಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ನಡೆಸಬೇಕೆಂಬುದಾಗಿ
ಅಪ್ಪ 91ನೇ ಕೀರ್ತನೆಯಲ್ಲಿ 1ನೇ ವಾಕ್ಯ ಹೇಳುವ ಪ್ರಕಾರ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂದು ನಿಮ್ಮ ವಾಕ್ಯ ಹೇಳುವಂತೆ ಅಪ್ಪ ಈ ಜನತಾ ನಗರ ಕಾಲನಿ ಆಗದೆ ಪ್ರತಿ ಕುಟುಂಬ ಇಲ್ಲಿ ಸೇರಿ ಬಂದಿರುವ ಪ್ರತಿ ಮಕ್ಕಳು ಮತ್ತು ವಿಶೇಷವಾಗಿ ಅಪ್ಪ ನಿನ್ನ ದಾಸನು ನಿನ್ನ ಪ್ರಿಯ ಮಗನೂ ಆಗಿರುವ ರಾಜುಗಾಗಿ ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಎಲ್ಲರೂ ಕೂಡ ನಿಮ್ಮ ಆಶ್ರಯದಲ್ಲಿ ಸುರಕ್ಷಿತವಾಗಿರುವಂತೆ ಸಹಾಯ ಮಾಡಿ ನೀವೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ ಅಪ್ಪ ತಂದೆ ದೇವ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸುತ್ತಾ ಪರಿಶುದ್ಧನು ಪರಿಶುದ್ಧನು ಮಹಾಪರಿಶುದ್ಧನಾಗಿರುವ ನಾಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್ ಆಮೆನ್ ಆಮೆನ್. ಪ್ರೈದಾಳಮ್ಮ ಪ್ರೈದಾಳಯ್ಯ. ಮತ್ತೊಮ್ಮೆ ನೋಡಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಾರ್ಥನೆ. ಪ್ರಾರ್ಥನೆ ಅಂದ್ರೆ ಏನು? ಏನಮ್ಮ? ದೇವರೊಂದಿಗೆ ಮಾತನಾಡುವುದು, ದೇವರೊಂದಿಗೆ ನಮ್ಮ ಸಹವಾಸ. ನಾವು ಪ್ರಾರ್ಥನೆ ಮಾಡಿದಾಗ ದೇವರಿಗೂ ನಮಗೂ ಮಾತುಕತೆ ನಡೆಯುತ್ತೆ. ನಾವೇನು ಹೇಳ್ತೇವೆ ಅಂತ ಕೇಳ್ತಾನೆ, ನಮ್ಮ ಮೊರೆಗಳನ್ನ ಕೇಳಿ ಅದಕ್ಕೆ ಉತ್ತರ ಕೊಡ್ತಾನೆ. ನಮ್ಮ ಪ್ರಾರ್ಥನೆಗಳು ಮೇಲೆ ಹೋದರೆ ದೇವರ ಕೃಪಾಶೀರ್ವಾದಗಳು ಕೆಳಗೆ ಬರ್ತವೆ ಮಕ್ಕಳೇ ನಮ್ಮ ಹತ್ತಿರ. ಹಲ್ಲೆಲೂಯಾ. ಅದು ಪ್ರಾರ್ಥನೆ. ಉಪವಾಸ ಪ್ರಾರ್ಥನೆ ಅಂದ್ರೆ ಉಪವಾಸ ಇರೋದು, ಊಟ ಮಾಡಲಾರ್ದಂಗಿದ್ದು ಪ್ರಾರ್ಥನೆ ಮಾಡೋದು ಅಲ್ವಾ? ಉಪವಾಸ ಪ್ರಾರ್ಥನೆ ಊಟ ಮಾಡದಂಗಿದ್ದು ಪ್ರಾರ್ಥನೆ ಮಾಡೋದು. ಕೆಲವರು ಊಟ ಮಾಡಿ ಬಂದು ಉಪವಾಸ ಪ್ರಾರ್ಥನೆ ಅಂತ ಮಾಡ್ತಾರೆ ಅಲ್ವಾ? ಉಪವಾಸ ಅನ್ನೋದು ಶಬ್ದಕ್ಕೆ ಅರ್ಥ ಇದೆ ಮಕ್ಕಳೇ. ವಾಸ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ವಾಸ ಮಾಡೋದು, ಇರೋದು ಅಂತ ಅರ್ಥ. ಉಪ ಅಂದ್ರೆ ಹತ್ತಿರ, ಹತ್ತಿರ ಇರೋದು, ಹತ್ತಿರ ಇದ್ದು ಪ್ರಾರ್ಥಿಸೋದು. ಯಾರ ಹತ್ತಿರ? ದೇವರ ಹತ್ತಿರ. ಹಲ್ಲೆಲೂಯಾ. ದೇವರ ಪಾದ ಸನ್ನಿಧಿಯಲ್ಲಿ ಮೊಣಕಾಲೂರಿ ಪ್ರಾಣ ಆತ್ಮ ಶರೀರವನ್ನ ಒಪ್ಪಿಸಿಕೊಟ್ಟು ನಾವು ನಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುವುದೇ ಉಪವಾಸ ಪ್ರಾರ್ಥನೆ. ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕು. ಪ್ರಾರ್ಥನೆ ಅಂತ ಬಂದು ಕೂತ್ಕೊಂಡು ಅಯ್ಯೋ ಮನೇಲಿ ಏನಾಯ್ತೇನೋ, ಒಲೆ ಮೇಲೆ ಇಟ್ಟು ಬಂದೆ, ಒಲೆ ಆಫ್ ಮಾಡಿದ, ಸ್ಟವ್ ಆಫ್ ಮಾಡಿದ ಇಲ್ಲೋ, ಏನಾಯ್ತೋ ಏನೋ, ಗಂಡ ಬಂದ ಇಲ್ಲ, ಮಕ್ಕಳು ಏನ್ ಮಾಡ್ತಿದ್ದಾರೋ, ಮಕ್ಕಳು ಬಂದ್ರ ಇಲ್ಲೋ, ಈ ತರ ಆಲೋಚನೆಗಳು ಇಲ್ಲಿ ಮಾಡ್ತಾ ಇದ್ದು ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ಹೆಸರಿಗೆ ಕೂತಿದ್ದರೆ ಅದು ಪ್ರಾರ್ಥನೆ ಅಲ್ಲ. ನೀನು ಬಾಯಿಂದ ಏನೇ ಮಾಡಿದ್ರು ತಲೆಯಿಂದ ಯೋಚನೆಗಳಿದ್ರು ಆ ಪ್ರಾರ್ಥನೆ ದೇವರು ಕೇಳಲ್ಲ, ಅದಕ್ಕೆ ಉತ್ತರ ಸಿಗಲ್ಲ. ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸ್ಕೊಳ್ಬೇಕು ದೇವರಿಗೆ. ಆಗಲೇ ಇಲ್ಲಿ ಹೇಳ್ತಾ ಇದೆ ಅಲ್ವಾ 16ನೇ ವಾಕ್ಯದಲ್ಲಿ ನಾವು ನೋಡುವಾಗ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ. ನೀತಿವಂತರು ಯಾರು? ನೀತಿವಂತರು. ನೀತಿವಂತರು ಯಾರಪ್ಪ? ಯಾರು ನೀತಿವಂತರು? ನೀತಿವಂತರು ಹೌದಲ್ಲ ನೀವು? ಯಾರು ನೀತಿವಂತರು ಅಂದ್ರೆ? ನಾನು ನಾವು ಅಂತೀರ ನೀವು. ನಾನು ನಾವು ಅಲ್ಲ, ಯಾರು ಯೇಸು ಸ್ವಾಮಿಯನ್ನ ನಂಬಿ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರ್ತಾರೋ, ಆತನ ಮಾತನ್ನ ಕೇಳಿ ಆತನ ಮಾತಿನಂತೆ ಯಾರು ನಡೆದುಕೊಳ್ತಾರೋ ಅವರು ನೀತಿವಂತರು. ಎಲ್ಲರೂ ಅಲ್ಲಮ್ಮ. ಚರ್ಚೆಗೆ ಬರೋರೆಲ್ಲ ನೀತಿವಂತರಲ್ಲ, ಬೈಬಲ್ ಹಿಡ್ಕೊಂಡವರೆಲ್ಲ ನೀತಿವಂತರಲ್ಲ, ವಾಕ್ಯ ಹೇಳೋರು ನೀತಿವಂತರಲ್ಲ, ವಾಕ್ಯ ಕೇಳೋರು ಎಲ್ಲರೂ ನೀತಿವಂತರಲ್ಲ. ಯಾಕೆಂದ್ರೆ ಪ್ರಾಣ ಆತ್ಮ ಶರೀರ ಎಲ್ಲವೂ ಪರಿಶುದ್ಧವಾಗಿರಬೇಕು. ನಿನ್ನ ಶರೀರದ ಅಂಗಾಂಗಗಳು ಒಂದೊಂದು ಕೂಡ ಪರಿಶುದ್ಧವಾಗಿರಬೇಕು ಮಕ್ಕಳೇ. ನಿನ್ನ ಹೃದಯ ಶುದ್ಧವಾಗಿರಬೇಕು, ನಿನ್ನ ಮಾತು ಶುದ್ಧವಾಗಿರಬೇಕು, ನಿನ್ನ ನಡೆನುಡಿ ಶುದ್ಧವಾಗಿರಬೇಕು. ಆಗಲೇ ನೀವು ನೀತಿವಂತರು. ಸುಮ್ಮನೆ ಇದು ಬಂದು ಕುಂತಿ ಅಂತ ಹೋಗಿ ಜಗಳ ಆಡದೆ, ಕೆಟ್ಟ ಮಾತಾಡದೆ, ದ್ವೇಷ ಮಾಡದೆ, ಅಸೂಯೆ ಮಾಡದೆ, ಹೊಟ್ಟೆ ಕಿಚ್ಚು ಪಟ್ಕೊಂಡೆ ಅಂದ್ರೆ ನೀತಿವಂತರಲ್ಲವೇ ಅಲ್ಲ ನೀವು ಅಲ್ವಾ? ನೀತಿವಂತರಂದ್ರೆ ಯಾರು? ಯೇಸು ಸ್ವಾಮಿ ನಂಬಿದ ಮೇಲೆ ಯೇಸು ಸ್ವಾಮಿ ಇದ್ದ ಹಾಗೆ ನಾವಿರ್ಬೇಕು. ಯೇಸು ಸ್ವಾಮಿ ಹೇಗಿದ್ದ? ಯೇಸು ಸ್ವಾಮಿಯ ಸ್ವಭಾವ ಮುಖ್ಯವಾಗಿ 3 ಮುತ್ತಿನಂತ ಮಾತುಗಳು. ಒಂದು, ಯೇಸು ಸ್ವಾಮಿ ಎಲ್ಲರನ್ನ ಪ್ರೀತಿಸ್ತಾ ಇದ್ದ. ಆತ ಹೇಳಿದ ಒಂದು ಮಾತು, ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಎರಡನೇದು, ಒಬ್ಬರನ್ನೊಬ್ಬರು ಕ್ಷಮಿಸಿರಿ ಅಂದ ಅಲ್ವಾ? ಎಲ್ಲರೂ ತಿಳಿದೋ ತಪ್ಪು ಮಾಡ್ತೇವೆ. ಮನೆಯಲ್ಲಿ ಕುಟುಂಬದಲ್ಲಿ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳು ಇರ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿದ್ರು, ಅಕ್ಕಪಕ್ಕದವರು, ನೆರೆಹೊರೆಯವರು, ಬಂಧು ಬಳಗ, ಸ್ನೇಹಿತರು ಎಷ್ಟೇ ಒಳ್ಳೆಯವರಾಗಿದ್ರು ಯಾವಾಗೋ ಒಂದ್ಸಲ ಸ್ವಲ್ಪನಾದ್ರೂ
ತಂಟೆ ತಕರಾರು ಸಿಟ್ಟು ಸಿಡುಗು ಉಂಟಾಗುತ್ತೆ ಅಲ್ವಾ. ಆದರೆ ದೇವ್ರ ವಾಕ್ಯ ಏನು ಹೇಳುತ್ತೆ, ಕ್ಷಮಿಸ್ರಿ ಅಂತ. ನಮಗೆ ಯಾರೇ ಮೋಸ ಮಾಡಲಿ, ಅನ್ಯಾಯ ಮಾಡಲಿ, ಕೆಟ್ಟದ್ದು ಮಾಡಲಿ, ಅವ್ರನ್ನ ನಾವು ಕ್ಷಮಿಸಬೇಕು. ಅದನ್ನೇ ಇಲ್ಲಿಟ್ಕೊಂಡು ಅವ್ನು ಹಂಗಂದಾಗ ನಾನು ಹಿಂಗೆ ಮಾಡ್ತೀನಿ ಅಂದ್ಕೊಂಡ್ಯಾ, ನೀನು ದೇವರ ಮಗನೂ ಅಲ್ಲ, ದೇವರ ಮಗಳು ಅಲ್ಲ ಮಕ್ಕಳೇ. ಒಬ್ಬರನ್ನೊಬ್ಬರು ಕ್ಷಮಿಸೋದು ಎರಡನೇದು. ಮೂರನೇದು, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸಬೇಕು ಅಲ್ವಾ. ಈಗ ಇಷ್ಟು ಜನ ಇದ್ದೀರಾ, ಒಬ್ಬರ ಸಲ ಒಬ್ಬರು ಪ್ರಾರ್ಥನೆ ಮಾಡೋಕೆ. ಈಗ ನಾವಿಲ್ಲಿ ಆರೋಗ್ಯ ಬಲ ಹೊಂದಿಕೊಂಡು ಬಲಹೀನತೆಯಲ್ಲಿ ಬಲ ಮಕ್ಕಳೇ. ನನಗೆ 2 ಮೊಣಕಾಲು ಸೌದು ಹೋಗ್ಬಿಟ್ಟಿದ್ದಾವೆ, ಮೊಣಕಾಲು ಚಿಕ್ಕ. ಹೋದ ವರ್ಷ ಎಡಗಾಲ ಆಪರೇಷನ್ ಮಾಡಿಕೊಂಡೆ. ಈ ವರ್ಷ ಬಲಗಾಲ ಮೊಣಕಾಲು ಆಪರೇಷನ್ ಆಗಿದೆ. ಈಗಿಂದ 3 ತಿಂಗಳಾಗಿದೆ. 6 ತಿಂಗಳು ಕನಿಷ್ಠ ಆಗಬೇಕು, ಆರಾಮಾಗಿ ಎದ್ದು ನಿಂತು ನಡೆದಾಡಬೇಕಂದ್ರೆ. ಆದರೆ 1.5 ತಿಂಗಳಿಗೇನೆ ಆಪರೇಷನ್ ಮಾಡಿಕೊಂಡು ಬೆಂಗಳೂರಿಂದ ಬಳ್ಳಾರಿಗೆ ಬಂದು ನಾವು ಹಳ್ಳಿ ತಿರುಗಿ ಸೇವೆ ಮಾಡ್ತಾ ಇದ್ದೇವೆ. ದೇವರು ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ನಡೆಸ್ತಾ ಇದ್ದಾನೆ ನಮ್ಮ. ಅಂಥ ದೇವರು ನಮ್ಮ ದೇವರು ಅಲ್ವಾ. ಹಾಗೆ ದೇವರಲ್ಲಿ ಯಾಕೆ ನಡೆಸ್ತಿದ್ದೀವಿ, ಯಾಕೆ ನಡೀತಾ ಇದ್ದೀವಿ ಅಂದರೆ, ನಮಗಾಗಿ ನೀವು, ನಿಮಗಾಗಿ ನಾವು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ವಿಜ್ಞಾಪನೆಯಿಂದ ದೇವರು ಕೇಳ್ತಾನೆ. ಅರ್ಥ ಆಯ್ತಾ? ನಮಗಾಗಿ ಎಷ್ಟೋ ಜನರು ಪ್ರಾರ್ಥನೆ ಮಾಡಿದ್ದಾರೆ. ಭಾರತ ದೇಶದಲ್ಲಿ, ಹೊರದೇಶಗಳಲ್ಲಿ, ಫಾರಿನ್ಗಳಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ವಿಶ್ವಾಸಿಗಳು ಇಡೀ ದೇಶ, ನೇಪಾಳ ದೇಶ, ಭಾರತ ದೇಶದಲ್ಲಿ 8,000ಕ್ಕಿಂತ ಅಧಿಕ ಆತ್ಮಗಳನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಸಾವಿರಾರು ಆತ್ಮಗಳು, ಸಾವಿರಾರು ವಿಶ್ವಾಸಿಗಳು, ಎಷ್ಟೋ ಸೇವಕರು ನಮಗಾಗಿ ಪ್ರಾರ್ಥಿಸಿದ್ದಾರೆ. ಆ ಬಲವೇ ನಮಗೆ. ಯಾಕೆಂದ್ರೆ 15 ಓದಿದೇವಲ್ಲ, ಯಾಕೋಬ 5:15, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಏನ್ ಮಾಡ್ತದೆ? ರೋಗಿಯನ್ನ ರಕ್ಷಿಸುವುದು, ಸ್ವಸ್ಥತೆ ಕೊಡ್ತದೆ. ದೇವರು ಪ್ರಾರ್ಥನೆ ಮಾಡಿಕೊಂಡಾಗ ಸುಮ್ಮನೆ ಇದ್ರೆ ಅಲ್ಲ, ಟ್ರೀಟ್ಮೆಂಟ್ ತಗೊಂಡು ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು ಕೂಡ ಆರೋಗ್ಯ ಬಲ ಸಿಗಲ್ಲ ಮಕ್ಕಳೇ. ಯಾವಾಗ ನಾವು ದೇವರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ಕೊಳ್ತೇವೆಯೋ ಆಗ ನಮ್ಮ ದೇವರು ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ನಡೆಸ್ತಾನೆ. ಹಾಗೆ ನಮ್ಮನ್ನ ನಡೆಸ್ತಾ ಇದ್ದಾನೆ ನಮ್ಮ ದೇವರು. ಆರೋಗ್ಯ ಆಯುಷ್ ಕೊಟ್ಟಿದ್ದು ನಮ್ಮನ್ನ ನಡೆಸ್ತಾ ಇದ್ದಾನೆ. ಹಾಗೆ ಇಲ್ಲಿ ನೋಡಿ, ಅದು ಉಪವಾಸ ಪ್ರಾರ್ಥನೆ ಬಗ್ಗೆ ನಾವು ನೋಡೋದಾದರೆ ಅನೇಕ ವಾಕ್ಯಗಳಿದ್ದಾವೆ. ನಾನು ಎಲ್ಲ ಓದ್ಸಲ್ಲ, ಟೈಮ್ ಇಲ್ಲ. ಮತ್ತೆ 6ನೇ ಅಧ್ಯಾಯದಲ್ಲಿ ಕೂಡ ನೋಡ್ತೇವೆ ನಾವು ಉಪವಾಸ ಪ್ರಾರ್ಥನೆ ಬಗ್ಗೆ. ಉಪವಾಸ ಮಾಡುವವರು ಹೇಗಿರ್ಬೇಕಂತೆ? ಶುದ್ಧವಾಗಿ ನೀಟಾಗಿ ಸ್ನಾನ ಮಾಡಿಕೊಂಡು, ತಲೆಗೆ ಎಣ್ಣೆ ಹಚ್ಕೊಂಡು, ತಲೆ ಬಾಚ್ಕೊಂಡು, ಮುಖದಲ್ಲಿ ಕಳೆ ಹೊಂದಿರಬೇಕು. ಈಗ ತಲೆಗೆ ಎಣ್ಣೆ ಹಚ್ಚಿ ಬಾಚ್ಕೊಳ್ಳೋದೇ ಇದ್ರೆ ಹೇಗಿರುತ್ತೆ? ತಲೆ ಕೂದಲ ಹಿಂಗಿರ್ತಾವೆ, ನೋಡಿದ್ರೆ ಅಸಹ್ಯ ಅನ್ಸುತ್ತೆ ಅಲ್ವಾ. ಅದೇ ನೀವು ನೀಟಾಗಿ ತಲೆ ಎಣ್ಣೆ ಹಚ್ಚಿ ತಲೆ ಬಾಚ್ಕೊಂಡ್ರೆ ನೋಡೋದಕ್ಕೆ ಮುಖ ಲಕ್ಷಣವಾಗಿರ್ತದೆ, ಹಳೆಯಾಗಿರ್ತದೆ. ಹಾಗೆ ದೇವ್ರ ವಾಕ್ಯನೇ ಹೇಳ್ತದೆ, ನಾನು ಉಪವಾಸ ಇದ್ದೀನಿ ಅಂತ ಮಾಡ್ಕೊಂಡಿರೋದು ಅಲ್ಲವಂತೆ. ಇನ್ನೂ ಹೆಚ್ಚಿನ ಉಜ್ಜೀವದಿಂದಿರಬೇಕು. ಪ್ರಾರ್ಥನೆಯೇ ನಮಗೆ ಮುಖಕ್ಕೆ ಕಳೆ ಕೊಡ್ತದೆ ಮಕ್ಕಳೇ, ಲಕ್ಷಣ ಕೊಡ್ತದೆ. ಹಾಗೆ ನೀನು ಏಕಾಂತದಲ್ಲಿ ನಿನ್ನ ಕೋಣೆಯೊಳಗೆ ಹೋಗಿ ನೀನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಹೇಳ್ತದೆ. ಅದು ಉಪವಾಸ ಪ್ರಾರ್ಥನೆ. ಏನ್ ಪ್ರಾರ್ಥನೆ ಮಾಡೋದು? ಉಪವಾಸ ಪ್ರಾರ್ಥನೆಯಲ್ಲಿ ಮಾಡೋದು ಎಲ್ಲ ವಿಜ್ಞಾಪನೆಗಳೇ, ಅಂದ್ರೆ ಭಿನ್ನಹಗಳು, ದೇವರಿಗೆ ಮೊರೆ ಇಡೋದು ನಾವು. ಅದು ಹೇಗೆ? ಒಬ್ಬರಿಗಾಗಿ ಒಬ್ಬರು. ಈಗ ನಿನ್ನ ಇರುವಂತ ಎಲ್ಲರೂ ಒಬ್ಬೊಬ್ಬರ ಸಮಸ್ಯೆಗಳಿಂದ ಒಂದೊಂದು, ಎಲ್ಲರ ಮನೆ ದೋಸೆ ತೂತೆ ಅಲ್ಲಮ್ಮ. ಪ್ರತಿ ಕುಟುಂಬದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು, ಕೊರತೆಗಳು ಇದ್ದೇ ಇರ್ತವೆ. ಹಲ್ಲೆಲೂಯಾ. ದೇವರು ನಮಗಿಬ್ಬರು ಗಂಡು ಮಕ್ಕಳನ್ನು ಕೊಟ್ಟಾನೆ. ಇಂಜಿನಿಯರ್ಗಳು ಚೆನ್ನಾಗಿ ದುಡಿತಾರೆ, ಚೆನ್ನಾಗಿದ್ದಾರೆ. ನಾವಿಬ್ಬರು ಕೂಡ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದೀವಿ, ರಿಟೈರ್ಡ್ ಆಗಿದ್ದೀವಿ. ಆದರೂ ದೇವರು ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ. ಬಳ್ಳಾರಿಯಲ್ಲಿ ಸತ್ಯನಾರಾಯಣಪೇಟೆಯಲ್ಲಿ 3 ಅಂತಸ್ತಿನ ಮನೆ ಇದೆ. ಬೆಂಗಳೂರಲ್ಲಿ 6 ಅಂತಸ್ತಿನ ಮನೆ ಇದೆ. ಸ್ವಂತ ಮನೆಗಳು ದೇವರು ಕೊಟ್ಟರೆ ದೇವರ ಆಶೀರ್ವಾದ. ನಮ್ಮ ಮನೆಗಳ ಹೆಸರೇ ಆಶೀರ್ವಾದ ಅಂತ. ಯಾಕೆಂದ್ರೆ ಏಸಪ್ಪ ಮಾಡಿದ ಆಶೀರ್ವಾದ. ಆತನ ಆಶೀರ್ವಾದ ಇಲ್ಲದೆ ನಾವು ಏನು ಮಾಡೋಕೆ ಸಾಧ್ಯ ಇಲ್ಲ. ಆತನ ಕೃಪೆ ಇಲ್ಲದೆ ನಮ್ಮ ಕೂದಲು ಕೂಡ ಕದಲಲ್ಲಂತೆ. ಅರ್ಥ ಆಯ್ತಾ? ಏನು ಮಾಡೋಕೆ ಸಾಧ್ಯ ಇಲ್ಲ, ಎಲ್ಲ ಆತನ ಕೃಪೆಯಿಂದನೇ. ಎಲ್ಲ ಒಳ್ಳೆಯದೇ ಆಗುವುದು ದೇವ. ಯಾರಿಗೆ? ನಿನ್ನ ಪ್ರೀತಿಸಿದ ನಮಗೆ. ನಾವು ಯಾವಾಗ ಯೇಸು ಸ್ವಾಮಿನ ಪ್ರೀತಿಸ್ತೇವೋ ಆಗ ಆತ ಎಲ್ಲ ಒಳ್ಳೆಯದನ್ನೇ ಮಾಡ್ತಾನೆ ಅಲ್ವಾ. ಹಾಗೆ ನಮಗೆಲ್ಲ ದೇವರು ಒಳ್ಳೆಯದೇ ಮಾಡಿದ್ದಾನೆ. ಈ ವಯಸ್ಸಿನಲ್ಲಿ ಕೂಡ ಬಲಹೀನತೆಯಲ್ಲಿ ಬಲ ಕೊಟ್ಟು ನಡೆಸ್ತಾ ಇದ್ದಾನೆ. ಉಪವಾಸ ಪ್ರಾರ್ಥನೆಗಳು ಮಾಡಿದಾಗ ದೇವರು ಬಲ ಕೊಡ್ತಾನೆ. ಉಪವಾಸ ಪ್ರಾರ್ಥನೆಯಲ್ಲಿ ಬಲ ಉಂಟು, ಉಪವಾಸ ಪ್ರಾರ್ಥನೆಯಲ್ಲಿ ಫಲ ಉಂಟು, ಉಪವಾಸ ಪ್ರಾರ್ಥನೆಯಲ್ಲಿ ಜಯ ಉಂಟು. ಹಲ್ಲೆಲೂಯಾ. ಹಾಗೆ ವಾಕ್ಯಗಳಲ್ಲಿ ನೋಡುವಾಗ ಎಸ್ತೇರಳ ಗ್ರಂಥದಲ್ಲಿ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ.
ತನ್ನ ಜನರಿಗಾಗಿ ಎಸ್ತೇರಳು ಏನ್ ಮಾಡಿದ್ಲು? ತನ್ನ ಜನರಿಗಾಗಿ 3 ದಿನ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದಳು ಅಲ್ವಾ? ಎಲ್ಲರಿಗೂ ಗೊತ್ತಿರೋದೆ. 3 ದಿನ ಉಪವಾಸ ಇದ್ದು ಅವ್ರು ಪ್ರಾರ್ಥನೆ ಮಾಡ್ತಾರೆ ತಮ್ಮ ಜನರನ್ನ ರಕ್ಷಿಸಿಕೊಳ್ಳೋದಕ್ಕಾಗಿ. ಅಲ್ಲಿ ಏನಾಯ್ತು? ಅವರು ಮಾಡಿದ ಪ್ರಾರ್ಥನೆಗೆ ಅವ್ರಿಗೆ ಜಯ ಸಿಕ್ತಲ್ಲ ಅಲ್ವಾ? 3 ದಿನ ಉಪವಾಸ ಪ್ರಾರ್ಥನೆಯಲ್ಲಿ ಅವ್ರು ಏನು ಅಂಶ ಅಂದುಕೊಂಡು ಪ್ರಾರ್ಥನೆ ಮಾಡಿದರೋ, ಯಾತಕ್ಕಾಗಿ ಪ್ರಾರ್ಥನೆ ಮಾಡಿದರೋ, ಯಾರಿಗಾಗಿ ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಿದರೋ ಅದರಲ್ಲಿ ಅವರು ಜಯವನ್ನ ಹೊಂದಿದರು. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಜಯವಿದೆ. ಎರಡನೇದಾಗಿ ನಾವು ನೋಡುವಾಗ 1ನೇ ಸಾಮುವೇಲ ಗ್ರಂಥ ತೆಗೆರಿ, 1ನೇ ಅಧ್ಯಾಯ, ಫಸ್ಟ್ ಸಾಮುವೇಲ್ 1ನೇ ಅಧ್ಯಾಯ 10-11 ವಚನ ನೋಡಿ. 1ನೇ ಸಾಮುವೇಲ 1ನೇ ಅಧ್ಯಾಯ 10-11 ವಚನ. ಅಲ್ಲಿ ನಾವು ನೋಡ್ತೇವೆ ಹನ್ನಳ ಪ್ರಾರ್ಥನೆ. ಎಲ್ಲರಿಗೂ ಗೊತ್ತಿರೋದಲ್ವಾ? ಹನ್ನಳ ಒಬ್ಬ ಒಳ್ಳೆ ಭಕ್ತಳಿದ್ದಳು. ಆ ಕಾಲದಲ್ಲಿ ಆಕೆಗೆ ಮದುವೆಯಾಗಿತ್ತು, ಆದರೆ ಮಕ್ಕಳಾಗಿರಲಿಲ್ಲ, ಬಂಜೆಯಾಗಿದ್ದಳು. ಎಲ್ಲರೂ ಆಕೆಯನ್ನ ಹೀಯಾಳಿಸ್ತಾ ಇದ್ರು, ತಮಾಷೆ ಮಾಡ್ತಾ ಇದ್ರು. ಮಕ್ಕಳಾಗಿಲ್ಲ, ಏನಿಲ್ಲ, ಅಯ್ಯೋ ಏನ್ ನೀನು ಅಂತ ಆ ಥರ ಎಲ್ಲರೂ ಕೂಡ ಆಕೆಯನ್ನ ಕಡೆಗಣಿಸಿ ಆಕೆಯನ್ನು ಹೀಯಾಳಿಸ್ತಾ ಮಾತಾಡುವಾಗ ಆಕೆ ಎಷ್ಟೋ ಮನನೊಂದುಕೊಂಡಿರ್ತಾ ಇದ್ಲು. ಆದರೆ ಮನನೊಂದುಕೊಂಡು ಸುಮ್ಮನಾಗಲಿಲ್ಲ ಮಗಳು. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ತಾಳೆ. ಯಾವ ರೀತಿ ಮಾಡ್ತಾಳೆ ನೋಡಿ. 10ನೇ ವಚನ ಓದ್ರಪ್ಪ. 1ನೇ ಅಧ್ಯಾಯ 10ನೇ ವಚನ. ಯಾರು ಬೈಬಲ್ ತೆಗೆದು ಓದ್ರಮ್ಮ? ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನೋಡಿ ಏನ್ ಹೇಳ್ತಾಳೆ ನೋಡಿ ಮಗಳು. ಬಹು ದುಃಖದಿಂದ, ದುಃಖ ಆಯ್ತು, ಏನು ಮಕ್ಕಳಿಲ್ಲ ಅಂತ ಅವ್ರು ಇವ್ರು ಆಡೋ ಮಾತುಗಳು ಕೇಳಿ ಕೇಳಿ ಆಕೆಗೆ ಬಹಳ ದುಃಖವಾಗಿತ್ತು. ಅದಕ್ಕೆ ಅಲ್ಲಿ ಆಕೆ ಏನ್ ಮಾಡ್ತಾಳೆ? ಅನ್ನಪಾನಗಳನ್ನು ಬಿಟ್ಟು ಬಂದಿದೆ ವಾಕ್ಯದಲ್ಲಿ. ಉಪವಾಸ ಇದ್ದು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾಳೆ. ಕಣ್ಣೀರಿಟ್ಟು ಕೇಳ್ತಾಳೆ, ದೇವರು ಏನಪ್ಪ, ಈ ನಿನ್ನ ಮಗಳ ಮೊರೆಯನ್ನ ನೀನು ಕೇಳು, ನನ್ನ ಪರಿಸ್ಥಿತಿ ನೋಡು, ನೀನು ನನ್ನನ್ನು ಪರಾಂಬರಿಸು, ನನ್ನ ನೋಡು ಅಂತ ದೇವರನ್ನ ಕೇಳ್ತಾಳೆ. 11ನೇ ವಾಕ್ಯ ನೋಡಮ್ಮ. ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಬಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಆಕೆಯು ಬಲು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯ ಆಕೆಯನ್ನು ಬಾಯಿಯನ್ನು ನೋಡುತ್ತಿದ್ದನು. ಆಕೆಯ ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು. ನೋಡಿ ಇಲ್ಲಿ 3 ಅಂಶಗಳು. 10, 11, 12 ವಾಕ್ಯ ನೋಡುವಾಗ 10ನೇ ವಾಕ್ಯ ನೋಡ್ತೇವೆ, ಆಕೆಯು ಕಣ್ಣೀರಿಟ್ಟು ಪ್ರಾರ್ಥಿಸ್ತಾಳೆ. 11ನೇ ವಾಕ್ಯದಲ್ಲಿ ದೇವರಿಗೆ ಮೊರೆ ಇಡ್ತಾಳೆ. 13 ನಾವು ಮುಂದೆ ನೋಡುವಾಗ ಆಕೆ ಯಾವ ರೀತಿ ಪ್ರಾರ್ಥಿಸ್ತಾ ಇದ್ದಂತೆ? ಮೌನವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ. ಅಲ್ಲಿ ಒಬ್ಬ ದೇವರ ಸೇವಕ ಇದ್ದ, ಏನಿ ಆಕೆಯನ್ನು ನೋಡ್ತಾ ಇದ್ದ. ಏನ್ ಮಾಡ್ತಾಳೆ ಆಕೆ? ಬಂದು ಸುಮ್ಮನೆ ಕೂತ್ಕೊಂಡ್ಬಿಟ್ಟಾಳೆ. ಏನ್ ಪ್ರಾರ್ಥನೆ ಮಾಡ್ತಿದ್ದಾಳೆ, ಏನ್ ಕೇಳಿಸ್ತಾ ಇದ್ದಲ್ಲ. ಆಕೆ ಮೌನವಾಗಿ, ಆಕೆ ತುಟ್ಟಿಕೊಂಡೇ ಬದಲ್ತಾ ಇತ್ತು, ಶಬ್ದ ಬರ್ತಾ ಇರಲಿಲ್ಲ. ಮೌನವಾಗಿತ್ತು ಪ್ರಾರ್ಥನೆ ಮಾಡ್ತಾ ಇದ್ದಂತೆ ತನ್ನ ಪಾಡಿಗೆ ತಾನು. ಆತ ಏನ್ ಅನ್ಕೊಂತಾನೆ, ಏನು ದ್ರಾಕ್ಷಾರಸ ಕುಡಿದು ಬಂದಾಗಿದ್ದಾಳೆ, ಕುಡಿದು ಮತ್ತಿನಾಗೆ ಕೂತಾಳೆ, ಎಷ್ಟೊತ್ತಾಯ್ತು ಹೇಳೋವಳು ಈ ಅಮ್ಮ ಅಂತ ಅನ್ಕೋತಾನೆ. ಆದ್ರೆ ಆಕೆ ಏನ್ ಮಾಡ್ತಾ ಇದ್ಲು? ಕಣ್ಣೀರಿಟ್ಟು ದೇವರಿಗೆ ಮೊರೆ ಇಡುತ್ತಾ ಹೃದಯದಿಂದ ಪ್ರಾರ್ಥಿಸುತ್ತಿದ್ದಳು ಅಂತಿದೆ ವಾಕ್ಯ. ಮಕ್ಕಳೇ, ನೀವು ಕೂಡ ಬಂದಾಗ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು? ಮೊಣಕಾಲೂರಿ ಕಣ್ಣೀರಿಟ್ಟು ಮೊರೆ ಇಡುತ್ತಾ ವಿಜ್ಞಾಪನೆಗಳು ಹೇಳುತ್ತಾ ಕೇಳುತ್ತಾ ದೇವರಿಗೆ ಹೃದಯದಿಂದ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಹೃದಯದಲ್ಲಿ ಏನೇನೋ ಕಲ್ಮಶ ತುಂಬಿಕೊಂಡಿದ್ರೆ, ನೀವು ಸಿಟ್ಟು, ಸಿಡುಕು, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇಂಥವೆಲ್ಲ ಕಸ ತುಂಬಿದ್ರೆ ನೀನೇನ್ ಪ್ರಾರ್ಥನೆ ಮಾಡಿದ್ರು ದೇವರು ಕೇಳಲ್ಲ. ಹೃದಯ ಶುದ್ಧವಾಗಿಟ್ಟುಕೊಂಡು ಹೃದಯದಿಂದ ನೀನು ಪ್ರಾರ್ಥಿಸಿದರೆ ಆ ಪ್ರಾರ್ಥನೆ ದೇವರು ಕೇಳ್ತಾನೆ. ನಾನು ಏನ್ ಮೊರೆ ಇಡ್ತಾಳೆ ಆಕೆ? ನನಗೊಂದು ಮಗನನ್ನ ಕೊಡು. ಮತ್ತೆ ಅಲ್ಲಿ ಏನ್ ಮಾಡ್ತಾಳೆ? ಅರಿಕೆ ಮಾಡ್ತಾಳೆ, ಅಮ್ಮ ನೀನು ನನಗೆ ಮಗನನ್ನ ಕೊಟ್ಟರೆ ಆ ಮಗನನ್ನ ನಿನಗೆ ಪ್ರತಿಷ್ಠೆ ಮಾಡ್ತೇನೆ, ನಿನಗೆ ಒಪ್ಪಿಸ್ತೇನಪ್ಪ. ಒಟ್ಟು ನನಗೆ ಮಗ ಹುಟ್ಟಬೇಕು, ನಾನು ಬಂಜೆ ಅನ್ನಿಸಿಕೊಳ್ಳುವುದು ನಿಲ್ಲಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ನನ್ನ ಮಗ ಹುಟ್ಟಿದ್ರೆ ಆ ಮಗನ ಮತ್ತೆ ನಿನಗೆ ಒಪ್ಪಿಸಿಕೊಡ್ತೀನಿ ಅಂತೇಳಿ ಹನ್ನಳ ಪ್ರಾರ್ಥನೆಯನ್ನು ಕೇಳಿ ದೇವರು ಮಗನನ್ನ ಕೊಡ್ತಾನೆ. ನೋಡಿ 19, 20 ವಚನ ನೋಡ್ರಿ. ಆಕೆಯು ಗರ್ಭ ಧರಿಸಿ ಮಗನನ್ನ ಹೇರ್ತಾಳೆ. 20ನೇ ವಚನ ನೋಡಮ್ಮ. ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ
ಹೆತ್ತಳು. ಹಲ್ಲೆಲೂಯ. ಯೆಹೋವನನ್ನು ಬೇಡಿ ಪಡಕೊಂಡೆನೆಂದು ಹೇಳಿ ಆ ಮಗನಿಗೆ ಸಮುವೇಲ ಎಂದು ಹೆಸರಿಟ್ಟಳು. ಕಣ್ಣೀರಿಟ್ಟಳು, ಉಪವಾಸ ಇದ್ದಳು, ಪ್ರಾರ್ಥನೆ ಮಾಡಿದ್ಳು, ಮೊರೆ ಇಟ್ಟಳು, ಹೃದಯದಿಂದ ಪ್ರಾರ್ಥಿಸಿದಳು. ಕೊನೆಗೆ ಏನಾಯಿತು? ದೇವರ ಆಕೆ ಪ್ರಾರ್ಥನೆ ಕೇಳಿ ಆಕೆಗೆ ಮಗನನ್ನು ಕೊಟ್ಟ. ಮಗನನ್ನು ಪಡ್ಕೊಂಡ ಮೇಲೆ ಸುಮ್ಮನೆ ಆದ್ಲ ಅಮ್ಮ? ಇಲ್ಲ. ಕೊನೆ ವಾಕ್ಯ ಓದ್ರಿ, 26, 27 ವಾಕ್ಯ ಓದ್ರಿ. ಕೊನೆಯ ಅಧ್ಯಾಯದ ಕೊನೆಯ ವಾಕ್ಯಗಳು. ಹನ್ನಳು ಏಲಿಗೆ, ಸ್ವಾಮಿ ನಿನ್ನ ಜೀವದಾಣೆ, ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ. ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ನಮಸ್ಕರಿಸಿದರು. ನೋಡಿ, ಮಗನನ್ನು ಒಪ್ಪಿಸಿಕೊಟ್ಲು ಅಲ್ವಾ? ಈಗ ಎಷ್ಟೋ ಜನ ನೀವು ಬರ್ತೀರಾ ವಿಶ್ವಾಸಿಗಳು, ಪಾಸ್ಟರ್ ಹತ್ರ ಬರ್ತೀರಾ, ಮೊರೆ ಇಡ್ತೀರಾ, ಪ್ರಾರ್ಥನೆ ಮಾಡ್ಕೊಳ್ತೀರಾ, ನೀವು ಪ್ರಾರ್ಥನೆ ಮಾಡ್ಕೊಳ್ತೀರಾ, ದೇವ್ರೆ ನಾನು ಇದು ಅನ್ಕೊಂಡಿದ್ದಪ್ಪ, ಇದಾದ್ರೆ ನಾನಿಷ್ಟು ಕಾಣಿಕೆ ಕೊಡ್ತೀನಿ ಅಂತ ಅನ್ಕೊಂತೀರಿ ಅಲ್ವಾ? ಅಂದ್ಕೊಳ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ನೀವು ಪ್ರೇಯರ್ ಮಾಡ್ತೀರಿ, ನೀವು ಪಾಸ್ಟರ್ ಪ್ರೇಯರ್ ಮಾಡ್ತಾರೆ, ದೇವರ ಪ್ರಾರ್ಥನೆಗಳನ್ನು ಕೇಳ್ತಾನೆ, ನೀವು ಅಂದ್ಕೊಂಡಿದ್ದಾಗ್ತದೆ. ಅಂದ್ಕೊಂಡಿದ್ದಾದ್ಮೇಲೆ ಏನ್ ಮಾಡ್ತೀರಿ? ನೆಟ್ಟಿಗೆ ಚರ್ಚಿಗೆ ಬರಲ್ಲ, ಅಂದ್ಕೊಂಡು ಕಾಣಿಕೆನು ಕೊಡಲ್ಲ ಅಲ್ವಾ? ಎಷ್ಟೋ ಜನ ಈ ತರ ಮಾಡಿರ್ತೀರ, ಮಾಡ್ತಾರೆ ಕೂಡ, ಮಾಡ್ತಾನೆ ಇದ್ದಾರೆ. ವಾಕ್ಯ ಕೇಳ್ತಾರೆ, ಅದ್ರ ವಾಕ್ಯದ ಪ್ರಕಾರ ನಡ್ಕೊಳ್ಳೋಣ ಅಲ್ವಾ? ಇಲ್ಲಿ ನೋಡಿ ಏನ್ ಹಾಕಿದ್ರು, ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನೀವು ದುಡಿಮೆ 100 ರೂಪಾಯಿ ದುಡಿದ್ರೆ 10 ರೂಪಾಯಿ ತೆಗೆದಿಟ್ಬಿಡ್ಬೇಕು ದೇವರಿಗೆ. 1000 ರೂಪಾಯಿ ದುಡಿದ್ರೆ 100 ರೂಪಾಯಿ ದೇವರಿಗೆ ಎತ್ತಿ ಬಿಡ್ಬೇಕು ಮಕ್ಕಳೇ. ದೇವರಿಗೆ ಕೊಡಬೇಕಾದದ್ದನ್ನು ದೇವರಿಗೆ ಕೊಟ್ಟರೆ ಆ ದೇವರು ಸರ್ವಶಕ್ತನು, ಐಶ್ವರ್ಯ ನಿಧಿಯಾದ ನಮ್ಮ ದೇವರು ನಿನಗೆ ಕೊಡಬೇಕಾದನ್ನ ಕೊಟ್ಟೇ ಕೊಡ್ತಾನೆ ಅಲ್ವಾ? ಕೊಡಿರಿ, ಕೊಡಲ್ಪಡುವುದು ವಾಕ್ಯ ಹೇಳೋದು ಮಕ್ಕಳೇ. ಅದನ್ನ ತಿಳ್ಕೊಬೇಕು ನಾವು. ಇದು ದೇವರನ್ನ ಕೇಳಿದ್ದು, ಅನ್ನ ಮಗನನ್ನ ಕೊಟ್ಟ ಮಗನನ್ನ ಆಕೆ ದೇವರ ಸೇವೆಗೆ ದೇವರಿಗೆ ಒಪ್ಪಿಸಿ ಕೊಟ್ಟಳು. ಕೊಟ್ಟ ಮೇಲೆ ಸುಮ್ಮನೆ ಅಲ್ಲ, ಏನ್ ಮಾಡ್ಬೇಕು ನಾವು? ಈಗ ನಾವೇನಾದ್ರು ಅಂದುಕೊಂಡು ಆದ್ಮೇಲೆ ಏನ್ ಹೇಳ್ಬೇಕು? ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಲ್ವಾ? ಅಲ್ವಾ? 2ನೇ ಅಧ್ಯಾಯ 1-2 ವಾಕ್ಯ ಹೋದ್ರಿ. ಹನ್ನಳು ವಿಜ್ಞಾಪನೆ, ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಆಮೆನ್. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಆಮೆನ್. ಯೆಹೋವನಂತ ಪರಿಶುದ್ಧನು ಇಲ್ಲವೇ ಇಲ್ಲ, ನಿನ್ನ ಹೊರತು ದೇವರು ಯಾರು? ನಮ್ಮ ದೇವರೇ ಅಸಮಾನವಾದ ಆಶ್ರಯ ದುರ್ಗವು. ಆಮೆನ್. ನೋಡಿ, ಇಲ್ಲಿ ಬಂದು ಏನ್ ಮಾಡ್ತಾಳೆ ಅಮ್ಮ? ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾಳೆ, ದೇವರನ್ನ ಹೊಗಳಿ ಕೊಂಡಾಡ್ತಾಳೆ ಅಲ್ವಾ? ನಾವು ವರ್ಷಿಪ್ ಮಾಡ್ತೇವೆ ಅಂದ್ರೆ ಅರ್ಥ ಏನು? ದೇವರನ್ನ ಸ್ತುತಿಸಿ ಕೊಂಡಾಡಬೇಕು. ಯಾಕೆ? ಆತನು ನಮಗೆ ಮಾಡಿದ ಉಪಕಾರಗಳನ್ನ ನೆನೆಸಿ ಆತನಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ಅಲ್ಲಮ್ಮ? ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳಬೇಕು. ಈಗ ಯಾರ ಹತ್ರ ಏನಾದರೂ ಒಂದು ವಸ್ತು ಇಸ್ಕೊಂಡ್ರೆ ವಾಪಸ್ ಕೊಡುವಾಗ ಥ್ಯಾಂಕ್ಸ್ ಅಂತ ಹೇಳ್ಕೊಡ್ತೀವಲ್ಲ, ಹಾಗೆ ಮತ್ತೆ ದೇವರು ಎಷ್ಟೆಲ್ಲ ಉಪಕಾರಗಳು ನಾವು ಮಾಡಿದಾಗ ಆತನಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಮ್ಮ. ಸುಮ್ಮನೆ ಆಗಲಿಲ್ಲ ಅಮ್ಮ, ಏನ್ ಮಾಡಿದ್ಲು? ಅಂದುಕೊಂಡ ಹಾಗೆ ಹರಕೆಯನ್ನ ತೀರಿಸಿದಳು, ದೇವರಿಗೆ ಕೃತಜ್ಞತೆ ಕೂಡ. ನಾವು ನೀವು ಕೂಡ ಹಾಗೆ ಇರಬೇಕು. ದೇವರಲ್ಲಿ ಮೊರೆ ಇಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಏನೇನೋ ವಿಜ್ಞಾಪನೆಗಳು ಕೇಳ್ಕೊಳ್ತೇವೆ. ನಾವು ಅಂದುಕೊಂಡದ್ದಾದ ಮೇಲೆ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಯಾರಾದ್ರೂ ಮನೆಯಲ್ಲಿ ವಿವಾಹ ಕಾರ್ಯ ಆಗಬೇಕಿತ್ತು, ಆಯ್ತು, ದೇವರಿಗೆ ಕೃತಜ್ಞತಾ ಕೂಟ ಬಂದು ಇಟ್ಕೋಬೇಕು. ನೀವು ಮದುವೆ ಆದ ಕೂಡಲೇ ಮದುಮಕ್ಕಳು ಮಜ್ಜೆ ಮಾಡ್ಕೊಂಡು ಇದು ಬಿಡ್ತಾರೆ, ಪಾಸ್ಟರ್ನು ಮರೀತಾರೆ, ಚರ್ಚನ್ನು ಮರೀತಾರೆ ಅಲ್ವಾ? ಮದುವೆ ಮಾಡಿದ್ರೆ, ಮದುವೆ ಊಟ ಹಾಕಿದ್ರೆ ಅದು ಬೇರೆ ವಿಷಯ. ಆದ್ರೆ ಎಲ್ಲ ಆದ್ಮೇಲೆ ಒಂದು ದಿನ ಮನೆಯಲ್ಲಿ ಕೃತಜ್ಞತಾ ಕೂಟ ಇಟ್ಟುಕೊಳ್ಬೇಕು. ದೀಕ್ಷಾ ಸ್ನಾನ ತಗೊಳ್ತಾರೆ ಮಕ್ಕಳು. ದೀಕ್ಷಾ ಸ್ನಾನ ತಗೊಂಡ್ಮೇಲೆ ನೀವೇನು ಪಾಪಿಯಾದ ನಿಮ್ಮನ್ನ ದೇವರು ಏನ್ ಮಾಡಾನೆ? ರಕ್ಷಿಸಿದಾನೆ ಅಲ್ವಾ? ಪಾಪದ ಪಾಲಿಗೆ ನಾ ಸತ್ತು ನೀತಿಗೆ ಜೀವಿಸಲು ಕೃಪೆ ಮಾಡಿದೆ. ಪಾಪದ ಪಾಲಿಗೆ ಸತ್ತು ನೀತಿಗೆ ಜೀವಿಸಿದ್ದೇವೆ ಅಂದ ಮೇಲೆ ಎಂಥ ಜೀವ ಕೊಟ್ಟರೆ ದೇವರು ನಮಗೆ ಕೊಟ್ಟಿರೋದು? ನಿತ್ಯ ಜೀವ ಮಕ್ಕಳೇ. ನಿತ್ಯ ಜೀವ ಕೊಟ್ಟರೆ ದೇವರು ರಕ್ಷಣೆಯಲ್ಲಿ ಬಂದಿದ್ದೇವೆ ಅಂದಮೇಲೆ ಅದಕ್ಕೆ ನಾವು ಒಂದು ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಕೃತಜ್ಞತಾ ಕೂಟ ಇಟ್ಕೋಬೇಕಮ್ಮ. ಆರಾಮಿಲ್ಲ, ಪ್ರಾರ್ಥನೆ ಮಾಡಿದರೆ ಸಭೆಯಲ್ಲಿ
ಪಾಸ್ಟರ್ ಪ್ರಾರ್ಥನೆ ಮಾಡಿದ್ದಾರೆ, ನೀವು ಆರಾಮಾಗಿದ್ದೀರಾ ಅಂದ್ರೆ ಮನೆಗೆ ಆರಾಮಾಗಿ, ಆಸ್ಪತ್ರೆಗೆ ಹೋಗಿದ್ರೆ ಅಕಸ್ಮಾತ್ ಆಸ್ಪತ್ರೆಯಿಂದ ಮನೆಗೆ ಬಂದ್ಮೇಲೆ ಅಥವಾ ಮನೆಯಲ್ಲೇ ಇದ್ರು ಕೂಡ ಆರಾಮಾಗಿದ್ದೀರಿ ಅಂದ್ಮೇಲೆ ಕೃತಜ್ಞತಾ ಕೂಟ ಇಟ್ಟುಕೋಬೇಕು ಮಕ್ಕಳೇ. ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ಆಯ್ತು ಕೂಡ ಆರಾಮಾಗಿ ಇನ್ನೇನು ಅಂತ ಸುಮ್ಮನಿರೋದಲ್ಲ. ನೀನು ಎಷ್ಟು ದೇವರಿಗೆ ಮೊರೆ ಇಟ್ಟು ಪ್ರಾರ್ಥಿಸ್ತೀಯೋ, ಎಷ್ಟು ನಂಬಿಕೆಯಲ್ಲಿರ್ತೀವೋ ಅಷ್ಟು ನಿನಗೆ ಫಲ ಸಿಗ್ತದೆ ಅಲ್ವಾ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯಲ್ಲಿ ಫಲ ಉಂಟು. ಗರ್ಭ ಫಲವನ್ನ ಯೆಹೋವನು ಕೊಡುವ ಬಹುಮಾನ ಗರ್ಭ ಫಲ ಅಲ್ವಾ. ಅಂತ ಬಹುಮಾನವನ್ನ ಹನ್ನಳಿಗೆ ದೇವರು ಕೊಟ್ಟ ಅಲ್ವಾ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡ್ರು, ಉಪವಾಸ ಇತ್ತು, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಾಗ ದೇವರ ಆಕೆ ಪ್ರಾರ್ಥನೆ ಕೇಳಿ ಆಕೆಗೆ ಮುದ್ದಾದ ಮಗನನ್ನ ಕೊಟ್ಟಮ್ಮ ದೇವರು ಅಲ್ವಾ. ಈಗ ರೈತರಿಗೆ ಏನ್ ಬೇಕು? ಮಳೆ ಬೇಕು, ಬೆಳೆ ಬೇಕು ಅಲ್ವಾ. ಸಮಯಕ್ಕೆ ಸರಿಯಾಗಿ ಮಳೆ ಆಗ್ಬೇಕು, ಮಳೆ ಆದ್ಮೇಲೆ ಒಳ್ಳೆ ಬೆಳೆ ಬರಬೇಕು, ಆ ಬೆಳೆಗೆ ತಕ್ಕ ಬೆಲೆನೂ ಬರಬೇಕು ಅಲ್ವಾ. ಬೆಳೆ ಮಾರಿದಾಗ ದುಡ್ಡು ಚೆನ್ನಾಗಿ ಬರಬೇಕು, ಅವಾಗ ರೈತ ಸಂತೋಷದಿಂದ ಸಮಾಧಾನದಿಂದ ಇರ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ ನೋಡ್ರಿ, ಅಲ್ಲಿ ಅದೇ ಯಾಕೋಬ 15ರಲ್ಲಿ 5ನೇ ಅಧ್ಯಾಯ 16-17 ವಚನ ಹೋದ್ರಿ. 17ನೇ ವಚನ, ಯಾಕೋಬ 5:17. ಏಲಿಯನು ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಹಾಲೆಲೂಯಾ. ಅದಕ್ಕೆ ಹಿಂದೆ 16ನೇ ವಾಕ್ಯ ನೋಡುವಾಗ ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯಲ್ಲಿ ಬಹು ಬಲವಿದೆ. ಇಲ್ಲಿ ನೀತಿವಂತ ಏಲಿಯ ಯಾರು? ಒಬ್ಬ ನೀತಿವಂತ ದೇವರ ಸೇವಕ, ದೇವರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟುಕೊಂಡವನು, ಪ್ರಾರ್ಥನಾ ಪರನು, ಪ್ರಾರ್ಥನಾ ವೀರನು. ಆತನು ಪ್ರಾರ್ಥಿಸಿದಂತೆ ಏನಂತ, 3.5 ವರ್ಷ ಮಳೆನೇ ಬರಬಾರದು. ಯಾಕೆಂದ್ರೆ ಆ ಕಾಲದಲ್ಲಿ ಜನರಲ್ಲಿ ಪಾಪ ಹೆಚ್ಚಾಗಿ ಹೋಗಿತ್ತು, ದೇವರಿಗೆ ವಿರೋಧವಾಗಿ ನಡ್ಕೊಳ್ತಾ ಇದ್ರು ಜನರಿಗೆ. ದೇವರ ಬಗ್ಗೆ ಒಳ್ಳೆ ಮಾತು ಹೇಳಿ ಹೇಳಿ ಸಾಕಾಯ್ತು, ಕೆಟ್ಟವರೆಲ್ಲ ಕೆಟ್ಟವರಾಗೇ ಇದ್ರು, ಒಳ್ಳೆಯವರಾಗ್ತಾ ಇಲ್ಲ, ಆಗಿಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ಟ, ಇವ್ರು ಬುದ್ಧಿ ಬರ್ಬೇಕಂತ 3.5 ವರ್ಷ ಮಳೆನೇ ಬರೋದು ಬೇಡ ಅಂತ ಪ್ರೇಯರ್ ಮಾಡಿದಂತೆ. ಆತ ಮಾಡಿದ ಪ್ರಾರ್ಥನೆ ದೇವ್ರು ಕೇಳಿದ, ಉತ್ತರ ಕೊಟ್ಟ. ಏನು ಉತ್ತರ ಕೊಟ್ಟ? 3.5 ವರ್ಷ ಮಳೆನೇ ಬರಲಿಲ್ಲ. ನೋಡಿ, ಮಳೆಗಾಲದಲ್ಲಿ 1 ತಿಂಗಳು 2 ತಿಂಗಳು ಮಳೆ ಬಂದಿಲ್ಲ ಅಂದ್ರೆ ಎಷ್ಟು ಕಷ್ಟ ಅಲ್ವಾ. ಬೆಳೆ ಇಲ್ಲ, ಆಹಾರ ಇಲ್ಲ, ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, ಮನುಷ್ಯರಿಗೆ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ, ಎಷ್ಟು ಒದ್ದಾಡ್ಬಿಡ್ತೇವೆ ಅಲ್ವಾ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಬೇಕು, ಪ್ರಾಣಿ ಪಕ್ಷಿಗಳಿಗೆ ನೀರು ಬೇಕು, ಮನುಷ್ಯರಿಗೂ ಆಹಾರ ಬೇಕು, ಮನುಷ್ಯರಿಗೂ ನೀರು ಬೇಕು. 3.5 ವರ್ಷ ಹೇಗಿದ್ರಪ್ಪ ಜನ ಅವಾಗ ಅಲ್ವಾ. ನೆನ್ಸ್ಕೊಂಡ್ರೆ ಎಷ್ಟು ಆಶ್ಚರ್ಯ ಅನ್ಸುತ್ತೆ. 3.5 ವರ್ಷ ಮಳೆನೇ ಬರಬಾರ್ದು, ಇವ್ರು ಗೋಳಾಡ್ಲಿ, ಇವ್ರು ಗೊತ್ತಾಗ್ಲಿ, ಇವ್ರಿಗೆ ದೇವ್ರ ಮಹಿಮೆ ಅಂತ, ದೇವ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಮಾಡ್ತಾನೆ. 3.5 ವರ್ಷ ಮಳೆ ಬರೋದಿಲ್ಲ. ಆಮೇಲೆ ಮನೆ ತಿರುಗಿಕೊಂಡು ಮತ್ತೆ 3.5 ವರ್ಷ ಮತ್ತೆ ಪ್ರಾರ್ಥನೆ ಮಾಡ್ತೇನೆ ನಂಬಿಕೆಯಿಂದ. ಅಪ್ಪ ತಂದೆ ಮಳೆಯನ್ನು ಕೊಡು ಅಂತ ಕೇಳ್ಕೊಂಡಾಗ ಮತ್ತೇನಾಯ್ತು? 3.5 ವರ್ಷ ಆದ್ಮೇಲೆ ಮಳೆ ಬಂತು, ಭೂಮಿಯಲ್ಲಿ ಬೆಳೆ ಬೆಳೆಯಿತು. ಯಾವ ಪ್ರಾರ್ಥನೆ ಇದು? ನಂಬಿಕೆಯಿಂದ, ಅತಿ ಆಸಕ್ತಿಯಿಂದ ಪ್ರೇಯರ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರ್ಬೇಕು ನಿಮಗೆ. ಸುಮ್ಮನೆ ಪಾಸ್ಟರ್ ಕರೆದ್ರು ಅಂತ ಬಲವಂತಕ್ಕೆ ಬಂದು ಕೂಡೋದಲ್ಲ ಇಲ್ಲಿ ಮಕ್ಕಳೇ. ನಿಮಗೆ ನಿಮ್ಮ ಮನಸ್ಸಿಗೆ ನಿಮಗೆ ಇರಬೇಕು, ನಾನು ಹೋಗ್ಬೇಕು ಚರ್ಚ್ಗೆ, ನಾನು ಪ್ರಾರ್ಥನೆ ಮಾಡಬೇಕು, ಪಾಸ್ಟರ್ ಹೇಳಿದ ಮಾತು ಕೇಳಬೇಕು, ದೇವರ ವಾಕ್ಯ ಕೇಳಬೇಕು, ವಾಕ್ಯದಂತೆ ನಡ್ಕೊಳ್ಬೇಕು ಅನ್ನೋ ಮನಸ್ಸು ನಿಮಗಿರಬೇಕು ಮಕ್ಕಳೇ. ಆಗಲೇ ದೇವರ ಕಾರ್ಯ ಆಗೋದು. ಸುಮ್ಮನೆ ಬೇಕಾಬಿಟ್ಟು ಬಂದು ಹೋಗೋದಲ್ಲ, ಸಂಪೂರ್ಣವಾಗಿ ನಂಬಿಕೆ ಇಟ್ಟುಕೊಂಡು ನೀವು. ದೇವರ ವಾಕ್ಯ ಹೇಳ್ತದೆ, ಏನ್ ಹೇಳ್ತದೆ ಬೈಬಲಲ್ಲಿ? ದೇವರ ಆಲಯದೊಳಗೆ ಬರುವವನಿಗೆ ಏನ್ ಸಿಗ್ತದೆ? ಆಶೀರ್ವಾದ ಅಲ್ವಾ. ಯೆಹೋವನ ನಾಮದಲ್ಲಿ ಆಲಯದೊಳಗೆ ಬರುವವರಿಗೆ ಆಶೀರ್ವಾದ ಸಿಗ್ತದೆ ಮಕ್ಕಳೇ. ದೇವರ ಆಶೀರ್ವಾದ ಬೇಕು, ದೇವರ ಕೃಪೆ ನಿಮಗೆ ಬೇಕು, ದೇವರ ಅನುಗ್ರಹ ಬೇಕು, ದೇವರ ಕರುಣೆ ಬೇಕು, ದೇವರ ಕೃಪೆ ಬೇಕು, ನಿಮಗೆ ಒಳ್ಳೆ ಆರೋಗ್ಯ ಬೇಕು, ಬಲ ಬೇಕು, ನೆಮ್ಮದಿ ಬೇಕು, ಸಂತೋಷ ಬೇಕು, ಸಮಾಧಾನ ಬೇಕು, ಆರೋಗ್ಯ ಬೇಕು ಅಂದರೆ ನಂಬಿಕೆಯಿಂದ ಮಂದಿರದೊಳಗೆ ಬಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆ, ಮೊಣಕಾಲೂರಿ ಮಾಡುವ ಪ್ರಾರ್ಥನೆ, ಪ್ರಾಣಾತ್ಮ ಶರೀರಗಳನ್ನು ಒಪ್ಪಿಸಿಕೊಟ್ಟು ಮಾಡುವ ಪ್ರಾರ್ಥನೆಯಲ್ಲಿ ಬಲವಿದೆ, ಫಲವಿದೆ, ಜಯವಿದೆ ಮಕ್ಕಳೇ. ಹಲ್ಲೆಲೂಯಾ.
ಹಲ್ಲೆಲೂಯಾ. ಕಾಲ ಆಪರೇಷನ್ ಆಗಿದೆ, ತುಂಬಾ ಹೊತ್ತು ನಿಲ್ಲೋಕ್ಕಾಗಲ್ಲ. ಆದರೂ ಕೂಡ ದೇವರು ನಮ್ಮನ್ನ ಸೇವೆಯಲ್ಲಿ ಊರು ತಿರುಗ್ತಾ ಇದ್ದೇವೆ, ಗಂಟೆಗಟ್ಟಲೆ ನಿಲ್ತೇವೆ, ಮಾತಾಡ್ತೇವೆ. ಹೇಗೆ ಸಾಧ್ಯ? ನಮ್ಮ ಪ್ರಾರ್ಥನೆ ಕೇಳಿ ದೇವರು ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ನಮ್ಮ ನಡೆಸ್ತಾ ಇದ್ದಾನಪ್ಪ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಅಲ್ವಾ? ಈ ನಂಬಿಕೆ ನಿಮಗಿದೆಯಾ? ಇದೆಯಾ? ಸಂಪೂರ್ಣವಾಗಿ ನಂಬಿಕೆ ಇದ್ದವ್ರ ಕೈ ಎತ್ತರೆ. ದೇವರಲ್ಲಿ ಸಂಪೂರ್ಣ ನಂಬಿಕೆ ಇದೆಯಾ? ದೇವರು ಸಂತೋಷ ಸಮಾಧಾನ ಕೊಡ್ತಾನೆ ಅನ್ನೋ ನಂಬಿಕೆ ಇದೆಯಾ? ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ ಅನ್ನೋ ನಂಬಿಕೆ ಇದೆಯಾ? ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಅಂತ ನಂಬಿಕೆ ಇದೆಯಾ? ಹಲ್ಲೆಲೂಯಾ ಅಲ್ವಾ? ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯಲ್ಲಿ ಮಾತ್ರ ದೇವರು ಉತ್ತರ ಕೊಡ್ತಾನಮ್ಮ ಅಲ್ವಾ? ನಮಗಾಗಿ ನೀವು, ನಿಮಗಾಗಿ ನಾವು, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸಿದಾಗ ದೇವರ ಪ್ರಾರ್ಥನೆಯನ್ನು ಕೇಳ್ತಾನೆ, ಅದಕ್ಕೆ ತಕ್ಕ ಉತ್ತರವನ್ನ ಕೊಡುವವನಾಗಿದ್ದಾನೆ. ಒಂದು ಎಸ್ತೇರಳ ಪ್ರಾರ್ಥನೆ ತನ್ನ ಜನಾಂಗವನ್ನು ರಕ್ಷಿಸಿತು, ಜಯವನ್ನು ಕೊಟ್ಟಿತು. ಹನ್ನಳ ಪ್ರಾರ್ಥನೆ ಫಲವನ್ನು ಕೊಟ್ಟಿತು, ಗರ್ಭ ಫಲವನ್ನು ಅಲ್ವಾ? ಅತ್ಯಾಸಕ್ತಿಯುಳ್ಳ ನೀತಿವಂತನ ಪ್ರಾರ್ಥನೆ, ಏರಿಯಾದ ಪ್ರಾರ್ಥನೆ ಜನರಿಗೆ ಭೂಮಿಗೆ ಬೇಕಾದ ಮಳೆಯನ್ನು ಸುರಿಸಿದೆ ಅಲ್ವಾ? ಹೀಗೆ ದಾನಿಯೇಲನ ಪ್ರಾರ್ಥನೆ ಏನ್ ಮಾಡ್ತು? ದಾನಿಯೇಲನನ್ನ ಸಿಂಹಗಳ ಗವಿಯಲ್ಲಿ ಹಸಿದ ಸಿಂಹಗಳ ಬಾಯಿಂದ ತಪ್ಪಿಸಿತು ಅಲ್ವಾ? ದಾನಿಯೇಲನ ಪ್ರಾರ್ಥನೆ. ಆತ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಿದ್ದ ಅಂತಿದೆ, ಆದ್ರೆ ಯಾವಾಗಲೂ ಪ್ರಾರ್ಥನೆಯಲ್ಲಿ ನಿರತನಾಗಿರ್ತಾ ಇದ್ದ. ದೇವರ ಆತನ ಪ್ರಾರ್ಥನೆಯನ್ನು ಕೇಳಿದ. ಸಿಂಹ ಅಂದ್ರನೇ ಮನುಷ್ಯನ ನೋಡಿದ್ರೆ ಕಡ್ಕೊಂಡು ತಿಂದ್ಬಿಡ್ತದೆ. ಮನುಷ್ಯನ ಮಾಂಸ ಅಂದ್ರೆ ಸಿಂಹಗಳಿಗೆ, ಹುಲಿ ಚಿರತೆಗಳಿಗೆ ಬಹಳ ಇಷ್ಟ ಅಂತೆ. ಅಂಥದ್ದು 3 ಸಿಂಹಗಳು, ಅಲ್ಲಿ ದಾನಿಯೇಲ ಒಬ್ಬ ಅಲ್ವಾ? ಹಸಿದ ಸಿಂಹಗಳು, ಮತ್ತೆ ಬರೀ ಸಿಂಹ ಅಲ್ಲ, ಹಸಿದ ಸಿಂಹಗಳು ಇದ್ದರೂ ಕೂಡ ದಾನಿಯೇಲನು ಆ ಸಿಂಹಗಳ ಗವಿಯಲ್ಲೇ ಏನ್ ಮಾಡಿದ? ಆತ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ ನಂಬಿಕೆಯಿಂದ. ದಾನಿಯೇಲನ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಹಸಿದ ಸಿಂಹಗಳ ಬಾಯಿಯನ್ನೇ ಕಟ್ಟಿ ಹಾಕಿತು. ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಮನೆಗೆ ಹೋಗುವುದ್ರಿ ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 9ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಸಿಂಹಗಳ ಗವಿಯಲ್ಲಿ ಅವ್ರನ್ನ ಹಾಕ್ತಾರೆ. ಸಿಂಹಗಳಿರ್ತವೆ, ದಾನಿಯೇಲ ಇರ್ತಾನೆ, ಮೇಲಿನಿಂದ ನೋಡ್ತಾರೆ. ಅಲ್ಲಿ ಸಿಂಹಗಳು ದಾನಿಯೇಲ ಅಷ್ಟೇ ಅಲ್ಲ, ದಾನಿಯೇಲನ ಜೊತೆಗೆ 4 ಜನರನ್ನ ನಾನು ನೋಡ್ತಾ ಇದ್ದೇನೆ ಅಂತಾರೆ ಸೈನಿಕರ ಮೇಲಿಂದ ನೋಡಿದಾಗ. ಸಾರಿ, ಇದು ದಾನಿಯೇಲನ ಇದ್ರಲ್ಲ, ಆ 3 ಸ್ನೇಹಿತರಿರ್ತಾರಲ್ಲ, ಸೇವಕರು, ಶದ್ರಕ್, ಮೇಷಕ್, ಅಬೇದ್ನೆಗೋ, ಇವರು 3ರನ್ನ ಕೂಡ ಎಲ್ಲಿ ಹಾಕ್ತಾರೆ ಹೇಳಿ? ಬೆಂಕಿಯಲ್ಲಿ, ಅಗ್ನಿಯಲ್ಲಿ ಹಾಕ್ತಾರೆ. ಅಗ್ನಿಯಲ್ಲಿ ಹಾಕಿ ಮೇಲಿಂದ ನೋಡ್ತಿರ್ತಾರಂತವ್ರು, ಸುಟ್ರ ಇಲ್ಲ, ಇವರು ಸುಟ್ರ ಇಲ್ಲ, ಸುಟ್ಟು ಬೂದಿ ಆದ್ರ ಇಲ್ಲ ಅಂತ ಬಗ್ಗಿ ನೋಡಿದ್ರೆ ಅಲ್ಲಿ ಮೇಲಿಂದ ಅವ್ರು ಏನ್ ಕಾಣಿಸುತ್ತಂತೆ? 4 ಜನ ಕಾಣಿಸ್ತಾರಂತೆ. ಹಾಕಿರೋದು ಎಷ್ಟು ಜನ? ಅವರು 3ರನ್ನೇ ಹಾಕಿದ್ದು. 4ನೇ ಅವ್ರು ಯಾರು? ದೇವರು. ಹಲ್ಲೆಲೂಯಾ. ನೋಡಿ, ದೇವರು ತನ್ನ ಮಕ್ಕಳನ್ನ ಎಲ್ಲ ಕಷ್ಟದಿಂದ ಬಿಡಿಸುವವನಾಗಿದ್ದಾನಮ್ಮ. ಆತನು ಎಲ್ಲ ಸಮಯದಲ್ಲಿ ನಮ್ಮ ಸಂಗಡ ಇರ್ತಾನೆ. ದೇವರ ವಾಕ್ಯ ಬೈಬಲಲ್ಲಿ ಬರೆದಿದೆ, ಭಯ ಪಡಬೇಡ, ನಾನು ನಿನ್ನ ಸಂಗಡ ಇರುತ್ತೇನೆ, ಇದ್ದೇನೆ ಅಂತ 365 ಸಲ ಬರೆದಿದೆ. ವರ್ಷಕ್ಕೆ ಎಷ್ಟು ದಿನ? 365 ದಿನ ಬೈಬಲಲ್ಲಿ ಬರೆದಿರೋದು. ನೀನು ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಅಂತ. ಅಂದ್ರೆ ದಿನ ಕೂಡ, ದಿನಕ್ಕೊಂದ್ಸಲ ದೇವರು ನಿಮ್ಗೆ ಹೇಳ್ದಂಗೆ, ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ ಅಲ್ವಾ? ಎಂಥ ದೇವರು! ಸದಾ ಕಾಲ ನಮ್ಮ ಸಂಗಡ ಇರುವಂಥ ದೇವರು ಅಲ್ವಾ? ಅಂಥ ದೇವರು ಅಗ್ನಿಯಲ್ಲಿ ಆ ತನ್ನ 3 ಮಕ್ಕಳನ್ನ ಕಾಪಾಡಿದ. ಅಗ್ನಿಯಲ್ಲಿ ಬಿದ್ದರೂ ಕೂಡ ಅವ್ರಿಗೆ ಏನೂ ಆಗ್ಲಿಲ್ವಂತೆ. ನೋಡಿ, ನಾವು ಅಡಿಗೆ ಮಾಡೋರು ಹೆಣ್ಮಕ್ಳು ಸ್ಟವ್ ಮುಂದೆ ಸ್ವಲ್ಪ ನಿಂತ್ಕೊಂಡ್ಬಿಟ್ರೆ ಬಿಸಿ ಆಗ್ಬಿಡ್ತದೆ ಮೈ ಅಲ್ವಾ? ಅಪ್ಪಿ ತಪ್ಪಿ ಕೈ ಸುಟ್ಕೊಂಡ್ಬಿಡ್ತೀವಿ. ಕುಕ್ಕರ್ ಇಳಿಸಕ್ಕೋ ಅಥವಾ ಹೆಚ್ಚಗೋ ಏನೋ ಮಾಡಕ್ ಹೋಗಿ ಕೈಗಳು ಕೂಡ ಸುಟ್ಕೊಳ್ತೀವಿ. ಸುಟ್ಟು ಗಾಯ ಆಗುತ್ತೆ, ಬೊಬ್ಬೆ ಆಗುತ್ತೆ ಅಲ್ವಾ? ಬೊಬ್ಬೆ ಹೊಡೆದು ಗಾಯ ಆಗುತ್ತೆ. ಆದರೆ ಅಗ್ನಿಯಲ್ಲೇ ಬಿದ್ದಂತ 3ರಿಗೆ ಏನೂ ಆಗಲಿಲ್ಲ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಅವರ ಮೈ ಸುಡಲಿಲ್ಲ, ಬಟ್ಟೆ ಸುಡಲಿಲ್ಲ, ಕೊನೆಗೆ ಕೂದಲೂ ಸುಡಲಿಲ್ಲ, ಸುಟ್ಟ ವಾಸನೆಯೂ ಬರಲಿಲ್ಲ ಅಂತ ನೋಡ್ತೇವೆ ದೇವರ ವಾಕ್ಯದಲ್ಲಿ ಅಲ್ವಾ? ಎಂಥ ಅದ್ಭುತ ಸ್ವರೂಪನಾದ ದೇವರು. ಯಾಕೆ? ಆ ಮಕ್ಕಳು ಪ್ರಾರ್ಥನೆ ಮಾಡಿಕೊಂಡಿದ್ದರು. ದೇವರಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟುಕೊಂಡವರು, ಪ್ರಾರ್ಥನಾ ಪರರು, ಪ್ರಾರ್ಥನಾ ವೀರರು ಆಗಿದ್ದವರನ್ನ ದೇವರು ಕಾಪಾಡಿದ ಮಕ್ಕಳೇ. ಅಂಥ ದೇವರು ನಮ್ಮ ದೇವರಮ್ಮ. ಸರ್ವಶಕ್ತನಾದ ದೇವರು, ಸರ್ವೋನ್ನತನಾದ ದೇವರು,
ಸರ್ವಾಧಿಕಾರಿ, ಎಲ್ಲದರ ಮೇಲೆ ಆತನ ಅಧಿಕಾರ ಉಂಟು. ಭೂಲೋಕದಲ್ಲಿ, ಪರಲೋಕದಲ್ಲಿ, ಎಲ್ಲ ಸಮಯ, ಎಲ್ಲ ಕಡೆ, ಎಲ್ಲದರ ಮೇಲೆ ಆತನ ಅಧಿಕಾರವಿದೆ. ಸಿಂಹಗಳ ಮೇಲೆ ಆತನ ಅಧಿಕಾರವಿದೆ, ಬೆಂಕಿಯ ಮೇಲೆ ಆತನ ಅಧಿಕಾರವಿದೆ. ಏನೂ ಆಗಲಿಲ್ಲ ಅಲ್ವಾ? ಬಿರುಗಾಳಿನೂ ಮಾತಿನಿಂದ ನಿಲ್ಲಿಸಿದ ಅಲ್ವಾ? ಸಮುದ್ರದ ಅಲೆಗಳಲ್ಲಿ ಹಡಗು ಮುಳುಗುವಾಗ ಒಂದೇ ಮಾತು ಏಸಪ್ಪ ಹೇಳಿದೇನು, ಏಯ್ ನಿಲ್ಲು ಅಂದ ಕೂಡಲೇ ಬಿರುಗಾಳಿ ನಿಂತಿತು. ಅಲೆಗಳು ಕೂಡ ಭೋರ್ಗರೆಯುವ ಅಲೆಗಳು ಸುಮ್ಮನಾಗ್ಬಿಟ್ಟವು ಆತನ ಮಾತು ಕೇಳಿ. ಆತನ ಮಾತಿನಲ್ಲಿ ಅಂಥ ಬಲವಿದೆ ಅಮ್ಮ. ಸರ್ವಾಧಿಕಾರಿಯಾದ ದೇವರು, ಸರ್ವಶಕ್ತನಾದ ದೇವರು. ಮನುಷ್ಯರಿಗೆ ಅಸಾಧ್ಯ, ಬಳ್ಳಾರಿ ಡಾಕ್ಟರ್ಗೆ ಅಸಾಧ್ಯ ಆಯಿತು, ಏನು ಮಾಡೋಕ್ಕಾಗಲ್ಲ, ಮನೆಗೆ ಕರ್ಕೊಂಡು ಹೋಗ್ರಿ ಅಂತಾರೆ ನಮ್ಮ ನಾಮದೇವಯ್ಯನ. ಆದರೆ ಸರ್ವಶಕ್ತನಾದ ದೇವರು, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯವಾಗಿ ಆಯುಷ್ಯ, ಆರೋಗ್ಯ, ಬಲ ಹೊಂದಿಕೊಂಡು ನಮ್ಮ ನಾಮದೇವಯ್ಯನವರು ಮನೆಗೆ ಬಂದರು. ಮತ್ತೆ ವರ್ಷಗಟ್ಟಲೆ ಜೀವಿಸ್ತಾ ಇದ್ದಾರೆ ಅಲ್ವಾ? ಎಂಥ ಅದ್ಭುತ ಸ್ವರೂಪ ದೇವರು ನಮ್ಮ ದೇವರು. ಅದಕ್ಕೆ ನಮ್ಮ ಹೇಳೋದು, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯಲ್ಲಿ ಬಲವಿದೆ, ಫಲವಿದೆ, ಜಯವಿದೆ, ಆರೋಗ್ಯವಿದೆ. ನೀವು ಕೂಡ ನಿಮ್ಮದೇನಾದರೂ ಮೊರೆಗಳಿದ್ದರೆ ನಂಬಿಕೆ ಇಟ್ಟುಕೊಂಡು ಉಪವಾಸ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ, ದೇವರನ್ನು ಕೇಳಿಕೊಳ್ಳಿ. ಖಂಡಿತ ದೇವರು ನಿಮ್ಮ ಮೊರೆಗಳನ್ನು ಕೇಳುವವನಾಗಿದ್ದಾನೆ. ಕೇಳಿದ ಪ್ರಾರ್ಥನೆಗಳಿಗೆ ಆತನು ಸದುತ್ತರ ಕೊಡುವ ದೇವರು, ಉತ್ತರ ಕೊಡ್ತಾನೆ, ಅಂದುಕೊಂಡಿದ್ದು ಆಗುವಂತೆ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ ಅಮ್ಮ, ಉಪವಾಸ ಪ್ರಾರ್ಥನೆಯಿಂದ ನಮಗೆ ಫಲ ಸಿಗೋದೇನು, ಆರೋಗ್ಯ ಸಿಗುತ್ತೆ, ಸಂತಾನ ಸಿಗುತ್ತೆ. ಮದುವೆ ಆಗಲಾರ್ದವ್ರು ಪ್ರಾರ್ಥನೆ ಮಾಡ್ಕೊಳ್ಳಿ, ಮದುವೆ ಆಗುತ್ತೆ. ವಿದ್ಯಾಭ್ಯಾಸ ಮಾಡೋ ಮಕ್ಕಳು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡ್ರಿ. ಒಳ್ಳೆ ಜ್ಞಾನ ಕೊಡ್ತಾನೆ ದೇವರು. ವಿದ್ಯಾ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆಯುಷ್ಯ, ಆರೋಗ್ಯ, ಬಲ, ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲವನ್ನು ಆತನು ಕೊಡ್ತಾನೆ. ಯಾವಾಗ? ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಕೇಳಿಕೊಂಡಾಗ ಕೇಳಿದ್ದನ್ನು ಕೊಡುವಾತನು ನಮ್ಮ ದೇವರು. ಹಲ್ಲೆಲೂಯಾ. ದೇವರು ನಮ್ಮನ್ನು, ನಿಮ್ಮನ್ನು ಮತ್ತು ಈ ಸಭೆಯನ್ನು ಆಶೀರ್ವದಿಸಲಮ್ಮ. ಈ ವಾಕ್ಯವನ್ನು ಆಶೀರ್ವದಿಸಲಿ. ನನ್ನನ್ನು ಈ ಒಂದು ವಾಕ್ಯೋಪದೇಶಕ್ಕಾಗಿ ಕರೆದಂತ ನಮ್ಮ ಪ್ರಿಯ ಮಗನು, ಸೇವಕನು ಆಗಿರುವ ರಾಜು ಅವರಿಗೆ, ಅವರ ಕುಟುಂಬಕ್ಕೆ ವಂದನೆಗಳು. ಮತ್ತು ತಂದೆಯಾದ ದೇವರು, ದೇವಕುಮಾರ ಏಸಯ್ಯ, ಪರಿಶುದ್ಧಾತ್ಮ ದೇವರು, ತ್ರಯೇಕ ದೇವರಿಗೆ ಕೂಡ ನನ್ನ ವಂದನೆ.